ಬೆಟ್ಟದ ಜೀವ ಅಧ್ಯಾಯ 3. ನಾನು ಮುಂದೆ ಮಾತಿಲ್ಲದೆ ಮನೆಯ ಕಡೆ ಸರಿದುದಾಯಿತು. ಆ ದಿನ ಅವರ ಆಗ್ರಹದ ಮೇರೆಗೆ ಪಯಣ ಮುಂದುವರೆಸಲಿಲ್ಲ. ಇನ್ನೊಂದು ಜೀವಕ್ಕೆ ನನ್ನಿಂದ ಸ್ವಲ್ಪವಾದರೂ ತೃಪ್ತಿ ಬಂತಲ್ಲ ಎಂಬ ಹಿಗ್ಗುಂಟಾಯಿತು. ಆದರೆ ಆ ಬಗೆಯಲ್ಲಿ ಎಷ್ಟು ದಿನಗಳ ಕಾಲ ಅಲ್ಲಿ ಇರಬಹುದು? ಮಾನವನ ಸ್ನೇಹದ ಅವರ ಬಯಕೆಗೆ ಒಂದು ಗಳಿಗೆಯಾದರೂ ಅವಕಾಶ ಕೊಟ್ಟೆನಲ್ಲ ಎಂಬ ಭಾವನೆ ನನಗೆ. ಆ ಭಾವನೆಯಿಂದ ಪ್ರೇರಿತವಾದ ನೂರಾರು ಕನಸುಗಳು ದಾರಿಯಲ್ಲಿ ನನಗೆ ಕಾಣಿಸಿಕೊಂಡವು. ಆ ಊರಿನ ಸುಂದರ ಆವರಣದಲ್ಲಿ ಶಂಕರಿ ಗೋಪಾಲಯ್ಯನವರು ಹೊಸ ದಂಪತಿಗಳಾಗಿ ಬದುಕಿದ ಬಗೆಯನ್ನು ಮನದಲ್ಲಿ ಚಿತ್ರಿಸತೊಡಗಿದೆ. ಆ ಎರಡು ಜೀವಗಳು ಎಷ್ಟು ಎರಕವಾಗಿ ಒಂದರೊಡನೊಂದು ಬೆರೆತಿರಬಹುದು. ಹಾಗೆ ಹಗಲಿರುಳು ಹೊಸ ಸಮ್ಮೇಳನದಲ್ಲಿ ಕಾಲಿರಿಸಿ ಮುಂದಿನ ಬಾಳಿನ ಎಂತೆಂಥ ಸವಿಗನಸುಗಳನ್ನು ಕಂಡಿರಬಹುದು ಎನಿಸಿತು ನನಗೆ. ಅವರ ಸಂತಾನ ಕವಲೊಡೆದು ಮಗಳು ಮಗ ಹುಟ್ಟಿ ಸಂತೋಷ ಇಮ್ಮಡಿಸಿದ ಬಗ್ಗೆ, ಮಗಳ ಮದುವೆಯ ಹರ್ಷ, ಆ ಚೆಲುವನ್ನು ಮಗಳ ಅಕಾಲ ಮೃತ್ಯು ಕೆಡಿಸಿದ ಬಗೆಯನ್ನೆಲ್ಲ ಎಣಿಸತೊಡಗಿದೆ. ನಾನು ಅವರ ಮನೆಯ ನೀರಿನ ಕಾಲುವೆಯನ್ನು ಸೇರುವ ಗಳಿಗೆಗೆ ಅವರ ಮಗನ ರೂಪ ಗುಣಗಳನ್ನು ನನ್ನ ಕಣ್ಣ ಮುಂದೆ ಕಟ್ಟಿಕೊಳ್ಳಲು ಯತ್ನಿಸುತ್ತಿದ್ದ. ಅವನ್ನೆಲ್ಲ ಎಣಿಸುತ್ತಿದ್ದ ಹಾಗೆಯೇ ಅವರ ಹುಡುಗ ಶಂಭು ನನ್ನ ಜೀವನದಲ್ಲಿಯೂ ಸಂಧಿಸಿದಂತೆ ಕಂಡಿತು. ಯಾವುದೋ ಊರಲ್ಲಿ ಯಾವುದೋ ದಿನ ಆತ ನನ್ನ ಮುಂದೆ ಮಿಂಚಿ ಮಾಯವಾಗಿದ್ದಂತೆ ಅನಿಸಿತು. ಆಗ ಆತ ಹುಡುಗನಾಗಿರಲಿಲ್ಲ, ತಾರುಣ್ಯದಿಂದ ತುಂಬಿಕೊಂಡಿದ್ದು ನಗು ಉತ್ಸಾಹಗಳಿಂದ ಪೂರ್ಣನಾಗಿದ್ದಂತೆ ಕಂಡಿತು. ಜೀವನದ ಹಿಗ್ಗು ಏನೋ ಒಂದು ಬಗೆಯಿಂದ ಅವನನ್ನು ನನ್ನ ಮರುಳಿಗೆ ಸಿಕ್ಕಿಸಿಕೊಂಡು ಆ ಭ್ರಾಂತಿಯಲ್ಲೇ ತನ್ನ ತಂದೆ ತಾಯಿಗಳನ್ನು ಮರೆಯಿಸಿರಬೇಕು ಎನಿಸಿತು. ಈ ಚಿತ್ರವನ್ನೇ ಇನ್ನೊಮ್ಮೆ ನೆನೆದು ಅವರ ಸ್ನೇಹ ಸಂಧಾನಗಳು ಎಲ್ಲಿ ಆದದ್ದು ಎಂದು ಸ್ಮರಿಸುತ್ತಿರುವಾಗ ಶಂಕರಮ್ಮ ಧ್ವನಿಯೊಡೆದಳು. ಅಡುಗೆ ಮನೆ ತಣಿಯುವಲ್ಲಾಯ್ತು, ಅದಕ್ಕೆ ಮೈ ಮರೆತು ಮಾತನಾಡುತ್ತಿರಬೇಡಿ ಅಂದದ್ದು. ಆದರೆ ನೀವು ಮಾತ್ರ ನಿಮ್ಮ ತುದಿ ಬುಡವಿಲ್ಲದ ಮಾತಿನ ಅಂಕರಿನಲ್ಲಿ ಊಟವನ್ನೂ ಮರೆತು ಮನೆಗೆ ಬಂದವರಿಗೆ ತಣಿದ ಅನ್ನ ಉಣಿಸುವಂತೆ ಮಾಡಿದ್ದೀರಿ ಎಂದಳು. ತುಂಬಾ ಹೊತ್ತಾಯ್ತಲ್ವೇ ಅಂದೆ ನಾನು. ನಿಮಗೆ ತುಂಬಾ ಹಸಿವು ಆಗಿರ್ಬೇಕು, ಅದಕ್ಕೇನೆ ಇವರಿಗೆ ಬರುವಾಗ ತಡ ಮಾಡಬೇಡಿ ಅಂದದ್ದು. ಅವರು ಒಮ್ಮೊಮ್ಮೆ ಮಾತಿಗಿಳಿದ್ರೆ ಊರನ್ನೇ ಮರೆಯುತ್ತಾರೆ. ನಿತ್ಯವೂ ಯಾರು ಮಾತನಾಡಲು ಸಿಗುತ್ತಾರೆ ಶಂಕರಿ ಎಂದರು ಗೋಪಾಲಯ್ಯನವರು. ಅವರ ನಗುವಿನಲ್ಲಿ ತುಂಬಾ ವ್ಯಥೆಯೂ ಕೂಡಿತ್ತು. ತಮ್ಮ ಮಕ್ಕಳ ವಿಯೋಗದ ದುಃಖವೆಲ್ಲವೂ ಒಮ್ಮಿಂದೊಮ್ಮೆಗೆ ಕಲೆತು ಅವರ ಕಣ್ಣು ತುಟಿಗಳೆಲ್ಲವುಗಳ ಮೇಲೆ ಕುಳಿತಂತಿತ್ತು. ಗಂಡನ ನಗು ಮಾತಿನ ಹಿಂದೆ ಹುದುಗಿದ ನೋವನ್ನು ಸಹವಾಸದಿಂದ ತಿಳಿಯಬಲ್ಲವಳಾದ ಆಕೆ, ನೀವು ಬಂದವರಿಗೆ ಹೇಗೆ ಕಾಣುತ್ತದೋ, ನನಗಾಗಲಿ ಅವರಿಗಾಗಲಿ ಒಂದೇ ಒಂದು ಚಿಂತೆ ಇದೆ ನೋಡಿ, ಮಗುವನ್ನು ಒಮ್ಮೆಯಾದ್ರೂ ಕಾಣಬೇಕೆಂಬ ಹಂಬಲ. ಆದ್ರೆ ಅವನಿಗೂ ನಮ್ಮ ಚಿಂತೆ ಉಂಟಾಗಬೇಕಲ್ಲ, ಹಿರಿಯರನ್ನ 10 ವರ್ಷಕ್ಕೊಮ್ಮೆ ಆದ್ರೂ ನೋಡಬೇಕೆಂಬ ಬಯಕೆ ಆಗ್ಬೇಕಲ್ಲ ಎಂದಳು. ನಾನು ಅವರ ದುಃಖಕ್ಕೆ ಸಮಾಧಾನವನ್ನು ತರುವವನಂತೆ, ಬಾರದೆ ಎಲ್ಲಿ ಹೋಗುತ್ತಾನಮ್ಮ, ಬಂದೇ ಬಂದಾನು, ಇಂದಲ್ಲ ನಾಳೆಯಾದರೂ ಬಂದಾನು ಎಂದೆ. ನಾವಿಬ್ಬರು ಕಾದಿರಿಸಿದ ಊಟವನ್ನು ಮುಗಿಸಲು ಹೋದೆವು. ಆ ಊಟ ತೀರಾ ಸವಿಯಾಗಿದ್ದಿರಬೇಕು. ಹಾಲು ಹಯನಗಳಿಗೆ ಕಡಿಮೆ ಇಲ್ಲದೆ ಮನೆ ಅವರದು. ಆಕೆ ಎಲೆಗಳ ಮೇಲೆ ಎಷ್ಟೋ ಪದಾರ್ಥಗಳನ್ನು ಬಡಿಸಿದ್ದಳು. ನನಗೆ ಅವುಗಳ ಪರಿವೆಯೇ ಉಂಟಾಗಲಿಲ್ಲ. ಹಿಂದಣ ರಾತ್ರಿ ನಿದ್ರೆಯಿಂದಾಗಿ ಊಟದ ವಿವರಗಳನ್ನು ಮರೆತಿದ್ದೆ. ಈಗ ಎಚ್ಚರವಾಗಿದ್ದು ನನ್ನ ಅರಿವು ಜಡವಾಯಿತು. ಹಿಂದೆ ನಿದ್ರೆಯೂ ನನ್ನನ್ನು ಆವರಿಸಿತ್ತು. ಈಗ ಆ ದಂಪತಿಗಳ ಕುರಿತಾಗಿ ಚಿಂತೆ ಕಾಡುತ್ತಿತ್ತು. ಊಟ ಮುಗಿಯಿತು. ನಾವಿಬ್ಬರು ಹೊರಕ್ಕೆ ಬಂದು ಚಾವಡಿಯಲ್ಲಿ ಕುಳಿತೆವು. ವೀಳ್ಯದ ಸೇವೆ ತೊಡೆಯಿತು. ಶಂಕರಮ್ಮನು ಊಟ ಮುಗಿಸಿ ನಮಗಿಂತ ತುಸು ದೂರದಲ್ಲಿ ಕುಳಿತಳು. ತನ್ನ ಬಳಿಗೆ ಎಲೆ ಅಡಿಕೆ ಹರಿವಾಣವನ್ನು ಸೆಳೆದುಕೊಂಡು ತಾಂಬೂಲದ ಸೇವೆ ನಡೆಸಿದಳು. ಅಲ್ಲಿಂದ ಮನೆಯ ಕರುವಿಗೆ ಕಾಲುಬೇನೆ ಎಂಬ ನೆನಪಾಗಿ ಅದರ ಉಪಚಾರಕ್ಕೆ ಹೋದಳು. ಗೋಪಾಲಯ್ಯ ಅಂಗಳಕ್ಕಿಳಿದು ಅಲ್ಲಿದ್ದ ಮೆಟ್ಟು ಕತ್ತಿಯೊಂದನ್ನು ಎಳೆದುಕೊಂಡು ಅದರ ಮೇಲೆ ಕುಳಿತರು. ರಾಶಿಯ ಅಡಿಕೆಗಳನ್ನು ಒಂದೊಂದಾಗಿ ತೆಗೆದು ಸಿಪ್ಪೆ ಸುಲಿದು, ಅಷ್ಟೇನು ದೊಡ್ಡ ಅಡಿಕೆ ರಾಶಿಯಲ್ಲಿ ಇದ್ದಿರಲಿಲ್ಲ. ಅಲ್ಲದೆ ಮನೆಯ ಆಳುಗಳು ಆ ಕೆಲಸ ಮಾಡಿ ಮುಗಿಸಬಹುದಾಗಿತ್ತು. ಆದರೆ ಉದ್ಯೋಗವಿಲ್ಲದೆ ಸಮಯ ಕಳೆಯುವುದು ಅವರ ಜೀವಕ್ಕೆ ಒಗ್ಗದ ಸಂಗತಿ. ಈತ ಕತ್ತೆಯಿಂದ ಸುಲಿದ ಅಡಿಕೆಗಳು ಒಂದೊಂದಾಗಿ ಬುಟ್ಟಿಗೆ ಬೀಳುತ್ತಿರುವಂತೆ ಬಾಯಿಯಿಂದಲೂ ನುಡಿಯೊಂದೊಂದು ಉದುರುತ್ತಲೇ ಇತ್ತು. ಈ ಕೆಲಸದ ನಡುವೆ ಗೋಪಾಲಯ್ಯನಿಗೆ ತಮ್ಮ ವಾಗ್ದಾನದ ನೆನಪಾಯಿತು. ಬೇಡ, ಅಡಿಕೆಯ ಕೆಲಸ ಇಲ್ಲಿಗೆ ಸಾಕು, ನಿಮ್ಮನ್ನು ನಾನು ಕಾಟು ಮೂಲೆಗೆ ಕರೆದುಕೊಂಡು ಹೋಗ್ತೇನೆ ಎಂದಿದ್ದೆ. ಅಲ್ಲಿನ ತೋಟಕ್ಕೆ ಬೇಸಿಗೆಯಲ್ಲಿಯೂ ನೀರು ಬೇಡ, ಯಾವಾಗಲೂ ಅಲ್ಲಿ ನೆಲ ತಂಪಾಗಿಯೇ ಇರುತ್ತದೆ. ಅಲ್ಲಿ ಸ್ವಲ್ಪ ಬಯಲು ಗದ್ದೆಯೂ ಇದೆ, ಹಾಗೆ ಸ್ವಲ್ಪ ಕಬ್ಬು, ಭತ್ತ ಎಲ್ಲವನ್ನೂ ಬೆಳೆಸ್ತಾ ಇದ್ದೇನೆ. ಅವೆಲ್ಲವುಗಳ ಮೇಲು ತನಿಖೆ ನಮ್ಮ ನಾರಾಯಣನಿಗೆ ಎಂದರು. ಆಗಲಿ, ಹೋಗುದಾದ್ರೆ ಹೋಗುವ.
ನಿಮ್ಮ ಊರಿನಲ್ಲಿ ಎಲ್ಲಿ ಸಂಚಾರ ಮಾಡಿದ್ರೂ ದೇವಲೋಕದಲ್ಲಿ ತಿರುಗದ ಹಾಗೆ ಆಗ್ತದೆ. ಇಲ್ಲಿನ ನೀರು ಸಸ್ಯಗಳ ಸಮೃದ್ಧಿ ಇನ್ನೊಂದು ಕಡೆ ಕಂಡಿಲ್ಲ. ಇಂಥ ಸುಂದರವಾದ ಸ್ಥಳವನ್ನ ಬಿಟ್ಟು ಜನರು ಎಂತೆಂಥ ಬರಡು ಬೆಂಗಾಡುಗಳಲ್ಲಿ ವಾಸ ಮಾಡ್ತಾರಲ್ಲ ಎಂದು ನಾನು ನನ್ನ ವಿಸ್ಮಯ ವ್ಯಥೆಗಳನ್ನ ಸೂಚಿಸಿದೆ. ನನ್ನೊಂದು ಭಾವ ನನ್ನಿಂದ ಈ ರೀತಿ ನುಡಿಸುತ್ತಿದ್ರೆ ಇನ್ನೊಂದು ಬದಲನ್ನೇ ಯೋಚಿಸ್ತಾ ಇತ್ತು. ಅಂತೊಂದು ನೆಲವನ್ನು ನನಗೆ ಯಾರಾದರೂ ಒಂಬಳಿ ಕೊಟ್ಟರೆ ನಾನು ಅಲ್ಲಿಗೆ ಹೋಗಿ ವಾಸವಾಗಿರುತ್ತಿದ್ದೆ ಎನ್ನಲಾರೆ. ಮಾನವನ ಎಟುಕು ಹಿಡಿತಗಳನ್ನು ಮೀರಿ ನಿಂತಂತೆ ಆ ಊರಿನ ಬೆಟ್ಟ ಹಳ್ಳಿಗಳು ನನಗೆ ಕಾಣಿಸ್ತಿದ್ವು. ಪ್ರತಿಯೊಂದು ಹೊಳೆಯೂ ಹಳ್ಳವು ಕೈಗೆ ಸಿಕ್ಕದೆ ಓಡುವ ಚೆಲುವಿನ ಮಿಂಚು ಬಳ್ಳಿಯಾಗಿತ್ತು. ತಿಳಿಯಾಗಿ ನಕ್ಕು ಹರಿಯುವ ಅವುಗಳ ನೀರು ಎಂಥ ಗಂಡು ಶಿಲೆಯನ್ನು ಕೊರೆದು ಕಟ್ಟಿದು ಉರುಟು ಮಾಡುವ ಶಕ್ತಿಯುಳ್ಳದಾಗಿತ್ತು. ಹೊಸದಾಗಿ ಹುಟ್ಟಿದ ಅಬ್ಬಿಯ ನೀರು ಬಾಳೆಗಿಂತ ಹರಿತವಾಗಿತ್ತು. ಆ ನಾಡಿನ ಕನ್ಯೆಯರೇ ಹೀಗಾದ ಮೇಲೆ ಅಲ್ಲಿನ ಗಂಡು ಗಣ ಹೇಗಿರಬೇಡ. ಪ್ರತಿಯೊಂದು ಬೆಟ್ಟವೂ ದೆವ್ವದಂತೆ ತಲೆ ಎತ್ತಿ ನಿಂತಿದೆ. 5 ಅಡಿ ಗಾತ್ರದ ಮನುಷ್ಯ ಜೀವವನ್ನು ಇರುವೆ ಎಂದು ತಿಳಿದು ಅಣಕಿಸುತ್ತದೆ. ಅಂತ ಬೆಟ್ಟಗಳ ಗಡಿಯಲ್ಲಿ ಮನುಷ್ಯ ತನ್ನ ಆಳ್ತನವನ್ನು ಮರೆಯಿಸಲು ನಿಂತರೆ ಅವನಿಗೆ ಜಯವೆಲ್ಲಿಯದು. ಅವನ ಪರಮಕೃತಿಯಾದ ಅಡಿಕೆಯ ಮರ ಕೂಡ ಕಣಿವೆಯ ಪಾಲಿಗೆ ಪುಟ್ಟ ಹುಲ್ಲಿನ ಗಿಡವಾಗಿದೆ. ಈ ನಾಡು ಮನುಷ್ಯನನ್ನು ಕೆಣಕುವುದಕ್ಕಾಗಿಯೇ ನಿಂತಿದೆ ಎಂದು ನನಗನ್ನಿಸುತ್ತಿದ್ದಾಗಲೇ ಗೋಪಾಲಯ್ಯ ಕಾಟುಮೂಲೆಯ ವಿಚಾರ ಮಾತನಾಡಿತು. ನನ್ನ ವಿಚಾರ ಸರಣಿ ಅಡ್ಡ ಹರಿದುದರಿಂದ ನಾನು ಮಾತನಾಡಲಿಲ್ಲ. ಅದನ್ನು ಕಂಡು ಅವರು, ಏನು ಬೆಳಗಿನ ತಿರುಗಾಟದಿಂದ ಆಯಾಸವಾಯ್ತೆ, ಹಾಗಾದ್ರೆ ಸ್ವಲ್ಪ ಒರಗಿಕೊಳ್ಳಿ ಎಂದರು. ನನಗೆ ನಾಚಿಕೆ ಆಯಿತು. ನನ್ನ ಈ ಮಡಿಪ್ರಾಯದ ಅವರು ಇನ್ನು ಅರಣ್ಯದೊಡನೆ ಕಾದಾಡುತ್ತಲೇ ಇದ್ದಾರೆ. ವಿರಾಮವಿಲ್ಲದೆಯೇ ದುಡಿಯುತ್ತಲೇ ಇದ್ದಾರೆ. ನಾನು ಮಾತ್ರ ಬೆಳಗಿನ ಬೆಟ್ಟದ ಸಂಚಾರದಿಂದ ಸೋತವನಾಗ್ಬೇಕೆ? ಹೀಗೆಂದು ಹೆಮ್ಮೆ ತಾಳಿ ನನಗೆ ನಿದ್ದೆಯೂ ಬೇಡ, ಏನೂ ಬೇಡ. ನಿಮ್ಮೂರಿನಿಂದ ಹೊರಡುವ ಮೊದಲು ಯಾವ್ಯಾವ ಮೂಲೆಗಳನ್ನೆಲ್ಲ ನೋಡಬೇಕು ಅವನ್ನು ನೋಡಿಯೇ ಹೊರಡುತ್ತೇನೆ ಎಂದೆ. ತಿರುಗಿ ಸಂಚಾರಕ್ಕೆ ಹೊರಡಲು ಸಿದ್ಧರಾದರು. ಮಧ್ಯಾಹ್ನದ ಕಾಯಿ ಹುಳಿ ಕರಗುವ ಮೊದಲೇ ಕಾಫಿಯ ಗೂಡಾಣ ಮುಂದೆ ಬಂದಿತು. ತಿರುಗಿ ಎಲೆ ಮೇಲೆ ಬಾಳೆಯ ಹಣ್ಣುಗಳು ಉರುಳಾಡಿದವು. ಮಳೆಗಾಲವಾದರೆ ಹಲಸಿನ ಹಣ್ಣಿನ ಸಮೃದ್ಧಿ ನಮಗೆ, ಈಗ ಬಾಳೆಹಣ್ಣೆ ಗತಿ ಎಂದು ಉಪಚರಿಸಿದ್ರು. ನಾನು ಹಣ್ಣನ್ನು ಬಿಟ್ಟು ಬರಿಯ ಕಾಫಿ ಕುಡಿದುದನ್ನು ಕಂಡು ಗೋಪಾಲಯ್ಯ, ನಿಮ್ಮ ಈ ಪ್ರಾಯದಲ್ಲಿ ನಾನು ಕಲ್ಲು ತಿಂದು ಕರೆಯಿಸುತ್ತಿದ್ದೆ ಎಂದರು. ನಾನು ನಕ್ಕೆ. ನೀವು ಹಗಲೆಲ್ಲ ಮೈಗೆಲಸ ಮಾಡಿ ದುಡಿಯುವವರು, ಎಷ್ಟು ಉಂಡರೂ ಜೀರ್ಣವಾಗಬಹುದು. ನಾನು ಕೂತಲ್ಲೇ ಕೂತಿರುವ ಬರೀ ಕುರ್ಚಿಯರಾಗುತ್ತ, ಇಷ್ಟನ್ನು ತಿಂದರೇನೆ ಅರಗಿಸುವುದು ಕಷ್ಟ ಎಂದೆ. ಗೋಪಾಲಯ್ಯ ನಡುವಿಗೆ ಪಂಚೆಯನ್ನು ಬಿಗಿದರು, ಮೂಗಿಗೆ ನಸ್ಯ ಏರಿಸಿದರು. ತೋಟ ಹಾದು ಅದರ ಮಗ್ಗುಲ ಬರೆಯನ್ನೇರಿ, ದೇರಣ್ಣ ಕಾಟುಮೂಲಿಗೆ ಬರ್ತೀಯಾ ಎಂದು ಕೂಗಿ ಕೇಳಿದ್ರು. ಅವರ ಕಂಬು ಕಂಠ 4 ಸುತ್ತಲಿನ ಗುಡ್ಡಗಳಿಗೆ ಬಡಿದು ದೇರಣ್ಣ ದೇರಣ್ಣ ಎಂದು ಮರುಕಳಿಸಲು, ಕರೆದಿರಾ, ಬರ್ತೇನೆ ಎಂದು ದೇರಣ್ಣನು ಉತ್ತರವನ್ನ ಸಲ್ಲಿಸಿದ. ತನ್ನ ಧ್ವನಿಯನ್ನೇರಿಸಿಕೊಂಡು ಬಂದವನಂತೆ ತಕ್ಷಣ ಸಿದ್ಧನಾದ. ಗೋಪಾಲಯ್ಯನವರು ದೇರಣ್ಣನ ಕಂಡು, ದೇರಣ್ಣ, ಪೇಟೆಯಿಂದ ನಮ್ಮ ಈ ಹೊಸ ಸ್ನೇಹಿತರು ಬಂದಿದ್ದಾರಲ್ಲ, ಅವರಿಗೆ ನಮ್ಮ ಗ್ರಾಮವನ್ನೆಲ್ಲ ತೋರಿಸುವ ಎಂದಿದ್ದೇನೆ. ನಿನಗೆ ಬೇರೆ ಏನು ಕೆಲಸವಿಲ್ಲದಿದ್ರೆ ಬಾ, ಕಾಟುಮೂಲಿಗೆ ಹೋಗಿ ಬರುವ ಎಂದರು. ಕೆಲಸವೇನು ಮಣ್ಣು ಬಿದ್ದಾಯ್ತು, ಬೇಲಿ ಆಯ್ತು, ಇನ್ನು ಕೊಯ್ಲಿನ ತನಕ ನುಸಿ ಹೊಡೆದ್ರಾಯ್ತು. ಈ ವರ್ಷ ನನಗೆ ಕಬ್ಬು ನೆಡುವ ತ್ರಾಸ ಹೇಗೂ ಇಲ್ವಲ್ಲ. ನಮ್ಮೂರಲ್ಲಿ ದೇರಣ ಕಬ್ಬು ಬೆಳೆಸುವುದರಲ್ಲಿ ಹುಷಾರು ಎಂದಿತ್ತು. ಈ ವರ್ಷ ಅವನು ಸಹ ಕಬ್ಬು ಮಾಡಲಿಲ್ಲ. ನಾನೇನೋ ಸ್ವಲ್ಪವನ್ನು ಮನೆಯ ಖರ್ಚಿಗೆಂದು ಮಾಡಿದ್ದೇನೆ. ದೇರಣ ಬೆಳೆಸುವುದು ಮಾರಾಟಕ್ಕೆ. ಬೆಲ್ಲದ ಮಣಕ್ಕೆ 6 ಪಾವಲಿಯೂ ಬಾರದಿದ್ರೆ ಬೆಲ್ಲ ಮಾಡಿ ತಲೆಗೆ ಮೆತ್ಕೊಳ್ಬೇಕಷ್ಟೆ. ಆಗ ದೇರಣ್ಣ ಎಂದ, ನಿಮ್ಮ ಹಾಗೆ ಮನೆಯ ಖರ್ಚಿಗೆ ನಾನು ಬೆಳೆಸಬಹುದಿತ್ತು, ಆದ್ರೆ ನಿಮ್ಮ ಬ್ರಾಹ್ಮಣರಿಗಿದ್ದಷ್ಟು ಬೆಲ್ಲದ ಖರ್ಚು ನಮ್ಗಿದ್ಯಾ? ಅಲ್ಲದೆ ಕಾಲಗತಿಗೆ ಇಡ್ತಾ ಬಂದಿದೆ. ಕಳೆದ ವರ್ಷ ಅರ್ಧ ಎಕರೆಯಲ್ಲಿ ಕಬ್ಬು ನೆಟ್ಟು 10 ಮಣಗಳು ಬರಲಿಲ್ಲ. ಹೌದು, ವರ್ಷ ಎಲ್ಲ ನೆಟ್ಟು ಬೆಳೆಸಿ ಕಾದು ಕಬ್ಬು ಕೈಗೆ ಬರುತ್ತೆ ಎನ್ನುವಾಗ ಹಂದಿ ಕಾಡಾನೆಗಳಿಗೆ ಅವನ್ನ ಬಲಿ ಕೊಡಬೇಕಾಗಿ ಬಂದ್ರೆ ಯಾರಿಗೆ ಮನಸ್ಸು ಬರುತ್ತೆ? ಯಾರಿಗೆ ಕೆಲಸ ಪೂರೈಸಿತು? ನನಗೆ ದೇರಣ್ಣನ ಸಾಗುವಳಿ ಕಥೆಯನ್ನು ಕೇಳಿ ತುಂಬಾ ಕಾತರ ಕಾಣಿಸಿತು. ಗೋಪಾಲಯ್ಯನವರು ದೇರಣ್ಣನು ಕಾಡಾನೆಯ ಕುರಿತು ಹೇಳಿದ ಮಾತುಗಳನ್ನು ಕೇಳಿ, ದೇರಣ್ಣ, ನನ್ನಲ್ಲಿ ತಂದ ತೋಟಗಳೆಲ್ಲ ಮುಗ್ದಿದೆ, ನಿನ್ನ ಕೋವಿಯನ್ನು ತೆಗೆದುಕೋ. 1 ಅಲ್ಲವೇ 2 ತೋಟಗಳು ಜಾಸ್ತಿಯಾಗಿಯೇ ಇರ್ಲಿ. ಕಾಡು ಮೂಲೆ ಬದಿಯಲ್ಲಿ ಆನೆಗಳ ಹಾವಳಿ ತಿರುಗಿ ತೊಡಗಿದೆ ಅಂತ ನಾರಾಯಣ ಹೇಳಿ ಕಳಿಸಿದ್ದಾನೆ ಅಂದ್ರು. 2 ತರ್ತೀನಿ, ಆದ್ರೂ ತರುವುದ್ರಲ್ಲಿ ಏನ್ ಫಲ? ಏನಾದ್ರೂ ಅವು ನಮ್ಮ ಕೋವಿಗೆ ಹೆದರುವುದುಂಟೆ? ಆದ್ರೂ ಸಂಗಡ ಇರ್ಲಿ, ಕತ್ತಲೆಯಲ್ಲಿ ಮನೆಗೆ ಬರುವಾಗ ಒಂದು ಧೈರ್ಯಕ್ಕಾಯಿತು ಆಯ್ತು. ಅಲ್ಲದೆ ಅದೊಂದು ದರಿದ್ರ ಹುಲಿಯೂ ಇದೆ ಅಂತಲ್ಲ. ನಮ್ಮ ನಾಗಣ್ಣನ ಹಟ್ಟಿಂದ ನಿನ್ನೆ ರಾತ್ರಿ ಒಂದು ಕರುವನ್ನು ಎಳೆದುಕೊಂಡು ಹೋಗಿದೆ.
ಎಷ್ಟು ಹೊತ್ತಿಗಂತೆ? ಹೊತ್ತು ಕಂತಿ 2 ಗಳಿಗೆಗೆ ಕೂಡ ಆಗ್ಲಿಲ್ವಂತೆ. ಅಯ್ಯ, ನಾವು ನೀವು ನಿನ್ನೆ ರಾತ್ರಿ ಬಂದ್ವಲ್ಲ, ಸರಿ ಅದೇ ಹೊತ್ತಿಗೆ. ನಮ್ಮ ಹಾದಿಯಲ್ಲೇ ಇತ್ತು ಅವ್ರ ಮನೆ. ನಮ್ಮ ಮೂಗಿಗೆ ಹುಲಿ ವಾಸನೆ ಹೊಡೆದಿತ್ತು. ಆದ್ರೆ ಪುಕ್ಕು ಹೊಟ್ಟಿ ಬಾಯಿನ ತೆರೆಯದೆ ಮನೆಗೆ ಬಂದೆ. ಅದನ್ನ ಕೊಂದು ಹಾಕುವ ತನಕವೂ ಕೋವಿ ಇಲ್ಲದೆ ಬರೀದೇ ತಿರುಗುವುದು ಸಮ ಅಲ್ಲ. ಅಲ್ಲೆಲ್ಲೋ ಹಗಲಿನಲ್ಲಿ ಸೊಪ್ಪಿಗೆ ಹೋದ ಹೊಲೆನ ಮೇಲೆ ಹಾರಿ ಅವನ್ ತೋಳು ಹರಿದಾಕಿತ್ತು ಕಳೆದಾರ ಅಷ್ಟೆ. ಅವನ ಸಂಗತಿಯನ್ನು ನಾನು ವಿಚಾರಿಸಲೇ ಇಲ್ವಲ್ಲ. ನಮ್ಮ ಬಟ್ಟೆನ ಹತ್ರದವನವನು. 2 ದಿನ ತೀರಾ ಸಾಯವ ಹಂಗಿದ್ನಂತೆ. ಈಗ ಹೇಗಿದನ ವಿಚಾರಿಸಲು ನನಗೆ ನೆಪಾನೇ ಹೋಯ್ತು. ನಿನಗ್ ಗೊತ್ತಿದ್ಯಾ, ಹುಲಿ ಉಗುರು ಸಮ ಹಲ್ಲು ಸಮ ಬಾಳ ನಂಜಲ್ವೇ ದೇರಣ? ಅವನ ಸುದ್ದಿಯನ್ನು ನಾನು ಕೇಳಲಿಲ್ಲ. 1 ನಿಮಿಷ ನಿಲ್ಲಿ, ಯಾವುದಕ್ಕೂ ಮನೆಗೆ ಹೋಗಿ ಕೋವಿ ತರ್ತೇನೆ ಹೀಗೆಂದು ಅವಸರವಾಗಿ ಆತ ತನ್ನ ಮನೆಯ ಕಡೆಗೆ ಸಾಗಿದ. ನನ್ನ ಮನಸ್ಸಿನಲ್ಲಿ ಹುಲಿಯ ಭೀತಿ ಬಲವಾಗಿ ನಾಟಿತ್ತು. ದೇರಣ್ಣ ಮನೆಗೆ ಹೋಗಿ ಕೋವಿಯನ್ನು ತಂದ. ಭಟ್ಟರು ಕೋವಿಯನ್ನು ಹಿಡಿಯುತ್ತಾ, ಬರುವಾಗ ಕತ್ತಲಾದ್ರೆ ನಿಮ್ಗೇನು ಹೆದರಿಕೆ ಇಲ್ವಲ್ಲ ಅಂತ ಕೇಳಿದ್ರು. ನಾನು ಅರೆ ಮನಸ್ಸಿನಿಂದ, ನನಗೇನು ಹೆದರಿಕೆ, ನೀವಿಲ್ವಾ ಎಂದೆ. ತಮ್ಮ ಊರಿನ ಹುಲಿಗೆ ತಾವೇ ಹೆದರುತ್ತಿರುವ ಅವರನ್ನು ನಂಬಿ ನನಗಾದ ಅಧೈರ್ಯ ಎಷ್ಟು ಎಂದು ನನ್ನ ಅಂತರಂಗ ಹೇಳುತ್ತಿತ್ತು. ನಾವು ಮೂವರು ಹೊಳೆಯ ಸಂದಿಗೆ ಬಂದೆವು. ಅದನ್ನು ದಾಟಲು ಇಳಿದೆವು. ಬೆಳಿಗ್ಗೆ ಹೇಗೆ ಇದ್ದಿತೋ ಆ ನದಿಯ ನೀರು ಇನ್ನೂ ಅಷ್ಟೇ ಶೀತವಾಗಿತ್ತು. ನಾನು ಒಂದಿಷ್ಟು ನೀರು ತೆಗೆದು ಬಾಯಿಗೆ ಹಾಕೊಂಡೆ. ಘಟ್ಟದ ನೀರನ್ನ ಕುಡಿಬೇಡಿ, ಜ್ವರ ಬಂದಿತ್ತು ಎಂದು ದೇರಣ್ಣ ಎಚ್ಚರಿಸಿದ. ಅವನು ಎಚ್ಚರ ಕೊಡುವ ಮೊದಲೇ ಆ ನೀರಿನ ತಂಡಿಗೆ ಹೆದರಿಯೇ ನಾನು ಅದನ್ನು ಉಗುಳಿಯೂ ಆಗಿತ್ತು. ಹಳ್ಳವನ್ನು ದಾಟಿ ಎದುರಿನ ಹುಲ್ಲುಗಾವಲನ್ನು ಸೇರಿದೆವು. ಅಲ್ಲಿನ ನೆಲ ಬಹಳ ಜವುಗಾಗಿತ್ತು. ಹುಲ್ಲು ಬಹಳ ದಟ್ಟ. ಆ ಹುಲ್ಲನ್ನು ಮೋಹಿಸಿ 10-8 ದನ ಕರುಗಳು ಮೇಯುತ್ತಿದ್ವು. ಅವುಗಳ ಕೊರಳಿಗೆ ಕಟ್ಟಿದ ಬಿದಿರಿನ ಗಂಟೆಗಳು ಬಹಳ ದೂರದ ತನಕ ಧ್ವನಿಗೊಡುತ್ತಿದ್ದವು. ಸಮೀಪದಲ್ಲಿ ಮರವೊಂದರ ಮೇಲಿಂದ ದನ ಕಾಯುವ ಪಿಳ್ಳೆಗಳ ಕೊರಳ ಧ್ವನಿಯು ಕೇಳಿಸುತ್ತಿತ್ತು. ನಮ್ಮ ದಾರಿಯು ಹುಲ್ಲುಗಾವಲಿನ ಮಗ್ಗುಲಿನಿಂದ ಹಾದು ಮೂಡಲಲ್ಲಿರುವ ಗುಡ್ಡವನ್ನೇರಿತು. ಅಲ್ಲೂ ತುಂಬಾ ವರತೆಯ ನೀರಿದ್ದುದರಿಂದ ನೆಲದ ಜೇಡಿ ಮಣ್ಣು ಹಿಮ್ಮಡಿಯ ಹಿಡಿತಕ್ಕೆ ಸಿಗುತ್ತಿರಲಿಲ್ಲ. ಕಾಲಿಟ್ಟರೆ ಜಾರುತ್ತಿತ್ತು. ಆ ನಡಿಗೆಯಲ್ಲಿ ದೇರಣ್ಣ ಗೋಪಾಲಯ್ಯನವರು ನನ್ನನ್ನ ಸೋಲಿಸ್ಬಿಟ್ರು. ಈ ಬೆಟ್ಟದಲ್ಲಿ ಸಾಗುತ್ತಲೇ ದಟ್ಟವಾದ ಕಾಡು ಬಂದಿತ್ತು. ಅಲ್ಲಿನ ಹೆಮ್ಮರಗಳಲ್ಲಿ ನಾನು ಮೇಲೆಂಬ ಸ್ಪರ್ಧೆ ಇದ್ದಂತೆ ಕಾಣುತ್ತಿತ್ತು. ಅವುಗಳ ಎಡೆಯಿಂದ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಕಾಲು ಹಾಕುತ್ತಿದ್ದ ನಮ್ಮಂತ 3 ಮಾನವ ವ್ಯಕ್ತಿಗಳು ಪುಟ್ಟ ಗುಬ್ಬಚ್ಚಿಗಳಲ್ಲವೇ ಎನಿಸುವಂತಿತ್ತು. ಅಡಿಗಡಿಗೆ ಮನುಷ್ಯನ ಸಣ್ಣತನದ ನೆನವರಿಕೆಯಾಗುತ್ತಲೇ ಇದ್ದರು. ತನ್ನ ಗೆಳೆಯರಿಬ್ಬರು ನಿತ್ಯ ದೊರೆತ ಸಲುಗೆಯಿಂದಾಗಿ ಆ ಮರಗಳಿಗಾಗಲಿ ಬೆಟ್ಟಗಳಿಗಾಗಲಿ ಮನ್ನಣೆಯನ್ನ ಕೊಟ್ಟಂತೆ ಕಾಣಿಸಲಿಲ್ಲ. ಅವರ ಮಾತುಗಳು ತಮ್ಮದೇ ಪ್ರಪಂಚದ್ದಾಗಿದ್ದವು. ದೇರಣ್ಣನದು ಹೂಡುವ ಎತ್ತುಗಳಲ್ಲಿ ಒಂದು ಮುದಿಯಾಗಿತ್ತು. ಅದನ್ನು ವಿಕ್ರಯಿಸಿ ಬೇರೆಯೇ ಒಂದು ಎತ್ತನ್ನು ಕೊಳ್ಳುವ ವಿಚಾರ. ಗೋಪಾಲಯ್ಯನವದು ಸಾಗುಳಿಗೆ ಹೊಸತೆ ಕೋಣಗಳು ಬೇಕೆಂಬ ವಿಚಾರ. ಇರಲು 3 ಜೊತೆ ಜಾನುವಾರುಗಳು ಇದ್ರೂ ಗಾಳಿಗೆ ಹಾರುವ ಅವುಗಳಿಂದ ಮುಂದಿನ ವರ್ಷ ಬೇಸಾಯ ಕಳೆಯದು ಎಂಬುದು. ಕಾಟುಮೂಲೆ ನಾರಾಯಣನ 1 ಎತ್ತು ನೀರಿಗೆ ಬಿದ್ದು ತೀರಿಕೊಂಡತು. ಅವನಿಗೂ ಬದಲೊಂದು ಕೋಣ ಬೇಕಾದತು. ಇವೇ ಅವರ ಚರ್ಚೆಯ ವಿಷಯಗಳಾದವು. ಯಾವುದು ಆ ಹಂಡೆ ಎತ್ತೆ? ಕಳೆದ ಸಂತೆಗೆ 12 ವರಹ ಕೊಟ್ಟುಕೊಂಡದ್ದೆ ಎಂದ ದೇರಣ್ಣ. ಅದಕ್ಕೆ ಉತ್ತರವಾಗಿ 12 ವರಹ ಕೊಡ್ಲಿ, 15 ವರಹ ಕೊಟ್ಟಿರ್ರಿ, ಅದೃಷ್ಟಕ್ಕೆ ಯಾರು ಹೊಣೆ ಎಂದ್ರು ಗೋಪಾಲಯ್ಯ. ಅಯ್ಯನಿಗೆ ಈ ವರ್ಷ ಎಮ್ಮೆ ತರುವ ಮನಸ್ಸಿದೆಯೇ ಎಂದು ಕೇಳಿದ ದೇರಣ್ಣ. ಇದ್ದದ್ದು ಬತ್ತಿದೆ, ದನದ ಹಾಲು ಯಾವುದಕ್ಕೂ ಮುಟ್ಟೋದಿಲ್ಲ, ನೀರು ಮಜ್ಜಿಗೆ ಉಂಡು ಬೇಸರ ತಂದಿದೆ ಎಂದರು ಗೋಪಾಲಯ್ಯ. ಅವರ ವಾಕ್ ಪ್ರಪಂಚದಲ್ಲಿ ನನ್ನ ಕಿವಿಗಳು ತಲ್ಲೀನವಾಗಿ ಕಾಲುಗಳು ಯಂತ್ರದಂತೆ ಮುಂದುವರಿಯುತ್ತಿದ್ದವು. ಅಷ್ಟಕ್ಕೆ ತೀರ ಮುಂದಿದ್ದ ದೇರಣ್ಣ ಸರಕ್ಕನೆ ಹಿಂದಕ್ಕೆ ಸರಿದು ನಿಂತು ಅಯ್ಯ ನಿಲ್ಲಿ ಎಂದ ಮೆಲ್ಲಗೆ. ಏನು ಎಂದು ಕೇಳಿದರು ಗೋಪಾಲಯ್ಯ. ಎದುರಿನ ಒಂದು ಬಯಲಿನ ಸಿರುಗಿಗೆ ದೇರಣ್ಣ ಕೈ ಮಾಡಿದ. ಏನೋ ದೂರದಲ್ಲಿ ಕರಿಯ ಚುಕ್ಕಿಗಳೆಂದೇ ಕಾಣಿಸುತ್ತಿದ್ದವು. ಕಾಟಿಯಲ್ಲವೇ ಎಂದು ಕೇಳಿದರು ಗೋಪಾಲಯ್ಯ. ಎಂದ ದೇರಣ್ಣ. ಆಗ ನನ್ನ ಎದೆ ಸ್ತಬ್ಧವಾಯಿತು. ಹಿಂದಕ್ಕೆ ಹೋಗಣ್ವಾ ಎಂದು ಕೇಳಿದ. ಆತ ಸುಮಗಿರಿ ಎಂದ. ಅವನ ಕೈಯಲ್ಲಿ ತೋಟಿಯ ಕೋವಿ ಇತ್ತು. ಆದರೆ ಭಟ್ಟರು ತಮ್ಮ ಬೆರಳಿನಿಂದಲೇ ಬೇಡ ಅಂದ್ರು. ನನ್ನ ಅಂಜಿಕೆಯನ್ನು ಹೇಳದಿರದು. ನನಗೆ ಅವು ಕಾಣಿಸುವ ಮೊದಲೇ ಅವಕ್ಕೆ ವಾಸನೆ ಹೊಡೆದಿರಬೇಕು. ಅಂತೆಯೇ ಅವುಗಳ ಹಿಂಡು ನಿಮಿಷದೊಳಗೆ ಹುಲ್ಲುಗಾವಲಿನಿಂದ ಕಾಡಿಗೆ ಧುಮುಗಿತು. ಅವು ತಿರುಗಿ ಬರ್ಲಿಕ್ಕಿಲ್ವಾ ಅಂತ ಕೇಳಿದೆ. ಹಾಗೇನು ಹೆದರಿಕೆ, ಕೈಯಲ್ಲಿ ಕೋವಿದೆಯಲ್ಲ ಅಂದ್ರು. ಸರಿ, ಆ ಬಯಲನ್ನು ದಾಟಿ ಇನ್ನೊಂದು ಚೂರು ಕಾಡು ಕಳೆದು ಗುಡ್ಡದ ತುದಿಗೆ ಬಂದೆವು. ಇನ್ನು ನೆಟ್ಟಗೆ ಬಲಕ್ಕೆ ಹೇಳಿದ್ರಾಯ್ತು ಅಂದ್ರು ಗೋಪಾಲಯ್ಯ.
ನನಗೆ ಕೆಳಗಡೆ ಪಾತಾಳ ಲೋಕವೇ ಕಾಣಿಸಿತು. ಅವರಿಬ್ಬರು ಆಚೀಚಿನ ದರ್ಬೆ ಹುಲ್ಲನ್ನು ಹಿಡಿದು ಮರ ಇಳಿಯುವಂತ ಇಳಿದರು. ನಾನು ನೆಲಕ್ಕೆ ಮುಖ ಮಾಡಿ ಮಂಗನಂತೆ ಇಳಿಯಬೇಕೆ, ಅವರಂತೆ ಆ ಪಾತಾಳ ಕಾಣುತ್ತಾ ಇಳಿಯಬೇಕೆ ಎಂದು ಹೊಳೆಯದೆ ಕೇವಲ ಪೇಟೆಯ ಗೌರವ ಕಾಯುವ ಸಲುವಾಗಿ ಅವರಂತೆ ಕೆಳಗಿಳಿದೆ. ಇಳಿಯುತ್ತಾ ಹೋದರೆ ಪಾತಾಳದ ಬದಲಿಗೆ ಅದರ ಸ್ಥಾನದಲ್ಲಿ ಹಚ್ಚಗಿನ ಹೊಲ, ಪುಟ್ಟ ಅಡಿಕೆ ತೋಟ, ಬಿಸಿಲನ್ನು ಮಿಂಚುವ 2 ಕೊಳ್ಳಗಳು ಕಾಣಿಸಿದ್ವು. ಭಟ್ಟರು ಹಿಗ್ಗಿ ಅವನ್ನೇ ಕೈ ಮಾಡಿ ತೋರಿಸುತ್ತಾ ಅದೇನೇ ಕಾಟುಮೂಲೆ ಎಂದರು. ಮತ್ತಷ್ಟು ಹಾದಿ ಇಳಿದು ಒಂದು ತೋಡಿನ ಸಂದಿಗೆ ಬಂದೆವು. ಅಲ್ಲೆಲ್ಲವೂ ಜವುಗು ನೆಲ, ನೀರು. ಕಾಲಿಟ್ಟೊಡನೆ 4-6 ಜಿಗಣೆಗಳು ಅಂಟಿಕೊಂಡಾಯಿತು. ಜಿಗಣೆಗಳಿಂದ ನಾನು ಹೇಗೆ ಮುಕ್ತಿ ಪಡೆಯಲೆಂದು ಯೋಚಿಸುತ್ತಿರುವಾಗ ಗೋಪಾಲಯ್ಯ, ದೇರಣ್ಣ, ಆನೆ ಹೆಜ್ಜೆ ನೋಡಿದ್ಯಾ? ಆದ್ರೆ ಪುಣ್ಯಕ್ಕೆ ತೋಟಕ್ಕೆ ಕಾಲಿಡ್ಲಿಲ್ಲ. ಅವುಗಳು ಮನಸ್ಸು ಮಾಡಿದ್ರೆ ಈ ದರೆ, ಈ ಬೇಲಿ ಏನ್ ಗಣ್ಯ ಅಂದ್ರು. ತೋಟಕ್ಕೆ ಕಾಲಿಟ್ಟ ಕ್ಷಣವೇ ನಮ್ಮ ಧ್ವನಿಗಳನ್ನ ಕೇಳಿ ನಾರಾಯಣಯ್ಯ ಯಾರದು ಎಂದು ಕೇಳಿದ. ಆ ಧ್ವನಿಯ ಬೆಂಗೆಯಲ್ಲೇ ಮಂಗಗಳು ಕಿಡಿದ ಹಣ್ಣಡಿಕೆಯನ್ನು ಒಟ್ಟುಗೂಡಿಸುತ್ತಾ ನಾರಾಯಣಯ್ಯನ ದರ್ಶನವಾಯಿತು. ನಾರಾಯಣ ವಯಸ್ಸಿನಿಂದಲೂ ಚಿಕ್ಕವ, ಶರೀರದಿಂದಲೂ ಹಾಗೆ ಸಣ್ಣ ಆಳು, ತೆಳ್ಳಗಿನ ಶರೀರ. ಮಾದರಿಯ ಹವ್ಯಕರಂತೆ ಉರುಟೂ ಅಲ್ಲ, ಉದ್ದವೂ ಅಲ್ಲ. ಕುಳ್ಳಗೆ ತೆಳ್ಳಗೆ ಅವನಲ್ಲಿ ಒಡೆದು ಕಾಣಿಸುವ 2 ವೈಶಿಷ್ಟ್ಯ ಅಂದ್ರೆ ವಯಸ್ಸಿಗಿಂತಲೂ ಅಧಿಕವಾಗಿ ನೆರೆತ ಕೂದಲು, ಜ್ವರಗಡ್ಡೆಯಿಂದ ಹೊಳಪೇರಿದ ಹೊಟ್ಟೆ. ಬಿದ್ದ ಹಣ್ಣಡಿಕೆಗಳನ್ನ ಕಂಡು ಗೋಪಾಲಯ್ಯ, ದೇರಣ್ಣ, ಈ ಮಂಗಳಿಗೇನ್ ಮಾಡ್ಲಿ ಹೇಳಿ ಅಂದ್ರು. ಆತ ಶಾಂತವಾಗಿ, ನಿಮ್ಮ ಬ್ರಾಹ್ಮಣರಿಗೆ ಶಾಸ್ತ್ರ ಹೆಚ್ಚಾಯ್ತು. ಗುಂಡು ಹಾರಿಸಿ 4 ಮಂಗ ಕೊಂಡು ಬಿದ್ರೆ ಅವುಗಳ ಹಾವಳಿ ನಿಲ್ಲೋದಿಲ್ವಾ ಅಂದ. ಅದಕ್ಕೆ ನಾರಾಯಣ ಬಾಯಿ ತುಂಬಿದ ತಂಬೂಲವನ್ನ ಅಗಿದು ತೊದಲುತ್ತಾ, ಗುಂಡು ಹಾರಿಸಿ ಆಯ್ತು, ಗರ್ನಾಲು ಹಾರಿಸಿಯೂ ಆಯ್ತು, ಹಾಗೆಲ್ಲ ಶಬ್ದ ಕೇಳಿ ಅವು ಹೆದರುದಿಲ್ಲ ಅಂದ. ಶಬ್ದ ಕೇಳಿ ಹೆದರ್ಲಿಕ್ಕೆ ಅವುಗಳಿಗೆ ಮರಳೆ, 1-2 ಆದ್ರೂ ಕೆಡದು ಕೊಂದ್ರೆ ತೋಟಕ್ಕೆ ಕಾಲಿರಿಸ್ಲಿಕ್ಕಿಲ್ಲ ಎಂದು ಉಪದೇಶ ಮಾಡಿದ. ನಾರಾಯಣ ಆಮೇಲೆ ನಾನು ಕಾಣಿಸಿರ್ಬೇಕು. ಮಾವ, ಇವರು ಯಾರಂತೆ ಅಂತ ಕೇಳಿದ. ಉತ್ತರವಾಗಿ, ಅದೆಲ್ಲ ಹಿಂದಿನಿಂದ ಹೇಳ್ತಾನೆ. ಅವರಿಗೆ ನಮ್ಮೂರ ಕಬ್ಬಿನ ರುಚಿಯನ್ನ ತೋರಿಸ್ಬೇಕು, ಹೋಗಿ ತಗೊಂಡು ಬಾ ಅಂತ ಅಪ್ಪಣೆ ಮಾಡಿದ್ರು. ತರುತ್ತೇನೆ ಎಂದು ನೀವು ಮನೆಗೆ ಹೋಗಿ ಕುಳಿತೀರಿ ಅಂತ ಹೇಳಿ ಅವನು ಹೊರಟು ಹೋದ. ಬಳಿಕ ನಾವು ಆ ತೋಟವನ್ನ ದಾಟಿ ಮನೆಯ ಕಡೆ ಹೊರಟಿದ್ವು. ಮನೆಯ ಅಂಗಳವೇನೋ ದೊಡ್ಡದಾಗಿತ್ತು. ಅಂಗಳದಲ್ಲೆಲ್ಲ ಅಡಿಕೆ ಹರಡಿತ್ತು. ಆದ್ರೆ ಮನೆಯು ಮಾತ್ರ ಕಿರಿದಾತ್ತು. ನಾವು ಹೋಗುವಾಗ ಅಂಗಳದಲ್ಲಿ ಆಡುತ್ತಿದ್ದ 2 ಚಿಕ್ಕ ಮಕ್ಕಳು ನಮ್ಮನ್ನು ಕಂಡೊಡನೆ ಧಾವಿಸಿ ಮನೆಯ ಒಳಕ್ಕೆ ಓಡಿದವು. ಹಾಗೆ ಹೋದುದರಿಂದ ಮನೆಯಾಕೆ ಹೊರಕ್ಕೆ ಬಂದಳು. ಅವಳ ಮರೆಯಲ್ಲಿ ಆ ಮಕ್ಕಳು ತಿರುಗಿ ಬಂದವು. ಆಕೆ ನಾರಾಯಣಯ್ಯನ ಹೆಂಡತಿಯಾಗಿರ್ಬೇಕು ಎಂದು ಊಹಿಸಿದೆ. ಮಾವಯ್ಯ, ಈ ಮಕ್ಕಳಿಗೆ ಮನುಷ್ಯರ ಹೆದರಿಕೆ ಇನ್ನೂ ಹೋಗಿಲ್ಲ, ಏನು ಹೆಡ್ಗಳಪ್ಪ ಎಂದು ನಗುತ್ತಾ ಚಾವಡಿ ಮೇಲೆ ಚಾಪೆಗಳನ್ನು ಹಾಸಿ ಕಾಲನ್ನು ತೊಳೆಯಲು ನೀರನ್ನು ತಂದುಕೊಟ್ಟಳು. ನಾವಿಬ್ಬರು ಕಾಲನ್ನು ತೊಳೆದುಕೊಂಡೆವು. ಮನೆ ಮಗ್ಗಿಲಿನ ದಂಬೆ ನೀರಲ್ಲಿ ದೇರಣ ಕಾಲು ತೊಳೆದುಕೊಂಡು ಬಂದನು. ನಾವು ಚಾವಡಿಯಲ್ಲಿ ಹೋಗಿ ಕುಳಿತುಕೊಂಡು 1-2 ನಿಮಿಷ ಆಗುವುದರ ಒಳಗೆ ಮನೆಯ ಯಜಮಾನನ ಸವಾರಿ 4 ಎಳನೀರುಗಳನ್ನು 2 ದೊಡ್ಡ ಕಬ್ಬಿನ ಜಲ್ಲೆಗಳನ್ನು ಹಿಡಿದುಕೊಂಡು ಬಂದಿತು. ನಮಗೆಲ್ಲ ಶೈತ್ಯೋಪಚಾರವಾಯಿತು. ತಾಂಬೂಲದ ಸೇವೆಯೂ ನಡೆಯಿತು. ನಸ್ಯಾನುಸಂಧಾನವೂ ಆಯಿತು. ಗೋಪಾಲಯ್ಯನವರು, ನಾರಾಯಣ, ನಿನ್ನ ಆನೆ ಬಂದದ್ದು ಯಾವ ಮಲೆಗೆ? ನಾವು ಗುಡ್ಡದಿಂದ ಇಳಿಯುವಲ್ಲೇನೋ ಎಂದು ಕೇಳಿದ್ರು. ಅಲ್ಲೇನೆ. ಒಮ್ಮೆಗೆ ರಾತ್ರಿಯಲ್ಲಿ ಗದ್ದಲ ಕೇಳಿಸ್ತು. ನಾನು ಇಲ್ಲಿಂದಲೇ ಗರ್ನಾಲಿನ ಶಬ್ದ ಮಾಡಿದೆ. ಅವು ತೋಟದೊಳಗೆ ನುಗ್ಗಿದ್ರು ಏನು ಮಾಡೋ ಹಾಗಿರ್ಲಿಲ್ಲ ಅಂದ. ನೋಡು, ಸುತ್ತಲಿನ ಕಣಿಯಲ್ಲಿ ಮಣ್ಣು ತುಂಬಿಕೊಂಡಿದೆ. ಅದನ್ನ ಮತ್ತಷ್ಟು ಆಳ ಮಾಡಿಸ್ಬೇಕು, ಬೇರೆ ಏನು ಉಪಾಯ ಇಲ್ಲ. ದೇರಣ, ಆನೆಗಳು ಗೋಳೊಂದು ಇಲ್ಲಾಗಿದ್ರೆ ನಮ್ಮ ಈ ತೋಟ, ಈ ಒಟ್ಟಾರಕ್ಕೆನೆ ನಂದನವನ ಅನ್ಬೇಕು. ಇಷ್ಟರ ತನಕ ನಮ್ಮ ಈ ಒಂದೇ ಒಂದು ಮೂಲೆಗೆ ಕೊಳೆ ರೋಗ ಬಂದಿಲ್ಲ ದೇರಣ ಅಂತ. ನಿಮ್ಮ ಈ ಕಾಟುಮಲೆಯ ಬಯಲಾದ್ರೂ ಏನ್ ಕಡಿಮೆ, ಚಿನ್ನದಂತ 2 ಬೆಳೆ ತೆಗಿಬೋದು. ನಮ್ಮೂರ್ನವ್ರಿಗೆ ಹಿಡಿದ ಶನಿ ಅಂದ್ರೆ ಆಳುಗಳು ಬರಗಾಲ. ಪಡುವಣಿಂದ ಬಂದ ಆಳುಗಳು ಒಬ್ಬೊಬ್ರದ್ದು ನಿಲ್ಲೋದಿಲ್ಲ. ಕಳೆದ ವರ್ಷ ಬಂದ ಜನ ಈ ವರ್ಷಕ್ಕಿಲ್ಲ, ಈ ವರ್ಷ ಬಂದ್ರೆ ಮುಂದಿನ ವರ್ಷಕ್ಕೆ ಇರೋದಿಲ್ಲ. ಹೌದು ಎಂದ ನಾರಾಯಣ. ಆಳುಗಳಿಗೇನು ನಮ್ಮೂರಿಗೆ ಬಂದು ಜ್ವರಗಡ್ಡೆ ಬೆಳೆಸಿಕೊಂಡು ಪ್ರಾಣ ಬಿಡ್ಬೇಕಂತ ಇದೆಯಾ? ಈ ಊರು ಅಲ್ಲಾದ್ರೆ ಇನ್ನೊಂದಿದೆ, ನಮ್ಗಾದ್ರೆ ಇಲ್ಲಿ ಇರದೆ ವಿಧಿ ಇಲ್ಲ. ಅವ್ರಿಗೆ ಹಾಗೇನು? ಅವರ ಸುದ್ದಿ ಏನ್ ಹೆಚ್ಚು? ಬಂದ ಮೊದಲು 3 ವರ್ಷ ನಾನು ಇಲ್ಲಿ ದೊಡ್ಡಿಗೆ ಹಾಕಿದ ದನದಂತೆ ಈಗಲೋ ಇನ್ನೊಂದು ಗಳಿಗೆಗೂ ಓಡಿ ಹೋಗುವ ಅಂದ್ಕೊಂಡಿದ್ದೆ. ನಮ್ಮ ಮಾವಯ್ಯ ನನ್ನನ್ನ ಮದ್ವೆ ಊಟಕ್ಕೆ ಬಿಗಿಯದಿದ್ರೆ ಇಲ್ಲಿ ಇರ್ತಿದ್ನಾ ಅಂದ ನಾರಾಯಣ. ನಾನು ಈ ಮಾವಯ್ಯನರು ಎಂದು ಗೋಪಾಲಯ್ಯನವರ ಮುಖ ನೋಡಿದ. ಇವರು ಅದಕ್ಕೆ ಉತ್ತರವಾಗಿ, ನಾರಾಯಣನ ಮಾವ ನಾನೇ, ಹೆಣ್ಣು ಕೊಟ್ಟ ಮಾವ ಅಲ್ಲ, ಹೆಣ್ಣನ್ನು ಕೊಡಿಸಿ ಕೊಟ್ಟ ಮಾವ ಅಂದ್ರು.
ನಾರಾಯಣ ನಗುತ್ತಾ ತನ್ನ ಕತೆ ಮುಂದುವರಿಸ್ತ. ಈ ಮಾವ ಒಂದು ಹೆಣ್ಣು ಕೊಡಿಸಿ ನಮ್ಮ ಮನೆಯಲ್ಲೇ ಲಗ್ನ ಮಾಡಿಸಿದ್ರು. ಸರಿ, ಮತ್ತೆ ಸಂಸಾರ ಸಂತಾನವಾದ ಮೇಲೆ ಓಡುವ ಧೈರ್ಯ ಯಾರಿಗಿದೆ? ಕೈಯಲ್ಲಿ ಕಾಸಿಲ್ದ ದರಿದ್ರ ಓಡೋದಾದ್ರೂ ಎಲ್ಲಿಗೆ ಬೇಡವಾ? ದೇರಣ್ಣ ಆಗ ಚೇಷ್ಟೆ ಮಾಡುತ್ತಾ, ಅಯ್ಯ, ನಮ್ಮ ನಾರಾಯಣ ಅವರು ಕರ್ಪಿನಲ್ಲಿ ಬಿದ್ದ ಆನೆ ಹಾಗೆ ಅಲ್ವಾ? ಕರ್ಪಿಂದ ಹೇಳೋ ಹಾಗಿಲ್ಲ, ಮದ್ವೆಗಿಂತ ದೊಡ್ಡ ಕರ್ಪು ಬೇರೊಂದಿಲ್ಲ ಅಲ್ವಾ ಎಂದ. ನಾನು ಅದಕ್ಕೆ ನಕ್ಕೆ. ಗೋಪಾಲಯ್ಯನವರು ನಕ್ಕರು. ನಾರಾಯಣ ಮತ್ತಷ್ಟು ನಕ್ಕನು. ಮದುವೆ ಎಂಬುದು ಕರ್ಪಿರ್ಬೋದು, ಆದ್ರೆ ನಾನು ಮಾತ್ರ ಆನೆ ಅಲ್ಲ. ಆನೆ ದೊಡ್ಡಸ್ತಿಗೆ ನಂಗೆಲ್ಲಿಂದ ಬಂತು? ಅದ್ರ ತಾಳ್ಮೆ ನಂಗಿದ್ಯಾ? ಏನೋ ಮಾವಯ್ಯ ಅನುಕೂಲ ಮಾಡಿಕೊಟ್ರು ಸುಖವಾಗಿದ್ದೀನಿ ಇಲ್ಲಿ. ಇನ್ನು ಯಾವ ಊರಿಗೆ ಹೋದ್ರೂ ಇಷ್ಟು ಅನುಕೂಲ ಸಿಗಲಾರದು ಅಂತ ನಂಗೆ ಗೊತ್ತು. ಆನೆಗಳ ಹೆದರಿಕೆ ಒಂದಿಲ್ಲ ಆಗಿದ್ರೆ ಈ ಊರಿಗೆ ನಾನೇ ಮೈಸೂರು ರಾಜ. ಹೌದು ಭಟ್ರೆ, ಆನೆ ಬರಬಾರ್ದು, ಗದ್ದೆನ ನೆಲಸಮ ಮಾಡೋ ಕಾಟಿ ಹಂದಿ ಕಡವೆ ನುಗ್ಗಬಾರ್ದು, ಅಡಿಕೆ ತೋಟಕ್ಕೆ ಮಂಗ ಮುಸುವ ಹೋಗ್ಬಾರ್ದು, ಬೆಳೆದೆಲ್ಲ ಕೈಗೆ ಬರ್ಬೇಕು. ಹಾಗಿದ್ರೆ ಎಂತವನು ಮೈಸೂರು ಅರಸನೆ ಎಂದ ದೇರಣ್ಣ. ಇವರ ಅರಣ್ಯ ಪುರಾಣವನ್ನ ಕೇಳಿ ನಾನೆಂದೆ, ಆನೆ ಕಾಟಿಗಳದ್ದೇನು ತಪ್ಪು? ಯಾರ ಕಾಟವೂ ಬೇಡವೆಂದು ಅವು ಈ ಸುಬ್ರಹ್ಮಣ್ಯದ ಕಾಟು ಮೂಲೆಗೆ ಬಂದು ಸೇರಿಕೊಂಡಿವೆ. ಈ ಅಸಾಧ್ಯವಾದ ಕಾಡುಗುಡ್ಡಗಳ ನಡುವೆ ಇರುತ್ತೇವೆ ಎಂದರೆ ಇಲ್ಲಿಗೂ ಹವ್ಯಕ ಭಟ್ಟರು ಬಂದು ತೋಟ ಮಾಡ್ತಾರೆ, ದೇರಣ್ಣಗೌಡ ಗದ್ದೆಯ ಸಾಗುವಳಿ ಮಾಡ್ತಾನೆ ಎಂದು ಅವಕ್ಕೆ ಕನಸೆ ನೋಡುವ. ಒಮ್ಮೆ ಅವೆಲ್ಲವೂ ಇವರನ್ನು ಬಿಟ್ಟು ಕುಮಾರ ಪರ್ವತದ ತುದಿಗೆ ಹೋದುವೆಂದು ತಿಳಿಯುವ. ಆಗ ನಿಮ್ಮಲ್ಲಿ ಯಾರಾದರೂ ಶಿಕಾರಿಗೆ ಹೋದಾಗ ಈ ಮೂಲೆಯ ಒಳ್ಳೆಯ ನೀರಿನ ಬಲ ಇದೆ, ಸ್ವಲ್ಪ ಮಣ್ಣನ್ನು ಆಚೀಚೆ ಮಾಡಿದ್ರೆ 10 ಕಂಡಿ ಅಡಿಕೆ ಆದೀತು ಅಂತ ಹೇಳಿ ಅಲ್ಲೂ ಬಿಡಾರ ಹೂಡುವುದಿಲ್ಲ ಎಂದು ಏನ್ ಗೊತ್ತು? ಆಗ ಎಲ್ರು ನಕ್ರು. ಗೋಪಾಲಯ್ಯನು ನಕ್ರು. ಅಷ್ಟಕ್ಕೆ ದೇರಣ್ಣ, ಈ ಅಯ್ಯನಿಗೆ ಜ್ಯೋತಿಷ್ಯ ಬರ್ತಿರ್ಬೇಕು ಅಂತ ಹೇಳಿದ. ಯಾಕೆ ಎಂದು ವಿಸ್ಮಿತನಾದೆ ನಾನು. ಗೋಪಾಲಯ್ಯನವರು ಈ ತೋಟವನ್ನ ಮಾಡಿದ್ದೆ ಹಾಗೆ. ಈ ಬಯಲು ತೋಟವೂ ಅವರದೇ ಕೈವಾಡ. ಅವರ ತಂದೆ ಕಾಲದ ತನಕ ಅವರಿಗೆ ಮನೆ ಸಮೀಪ ತೋಟಗಳು ಮಾತ್ರ ಇತ್ತು. ಒಂದ್ ದಿವಸ ಅವ್ರ ಮನೆ ದನವೊಂದು ಕಾಣೆಯಾಗಿ ನೋಡಿ ಹುಡುಕೋ ಬರದಲ್ಲಿ ಭಾರೀ ನಳಿಗೆಯ ಕೋವಿನ ಹೆಗಲ ಮೇಲೆ ಏರ್ಸ್ಕೊಂಡು ಹೊರಟ್ರು. ಆಗ ಗೋಪಾಲಯ್ಯ ಉತ್ಸಾಹ ತಾಳಿ ಹಳೆಯ ನೆನಪಿನಿಂದ ಹುರುಪುಗೊಂಡು, ಈಗಿನ ಹಗುರದ ಕೋವಿ ಅಲ್ಲ, ಅದು ಆಗಿನ ಕಾಲದ ಕೋವಿ, ಇನ್ನೂ ಅಟ್ಟದ ಮೇಲಿದೆ, ತೋರಿಸ್ತೇನೆ ನಿಮ್ಗೆ. ಅದರ ನಳಿಗೆ ಒಂದೇ ಒಂದಾಳಿಗೆ ಹೊರೆ, ಅದರಲ್ಲಿ ತುಂಬಿಸುವುದು ಮಾತ್ರ ಚೆರೆಮದ್ದನ್ನ. ಆಗಿನ ಕಾಲದಲ್ಲಿ ತೋಟ ಕೋವಿಗಳಿರ್ಲಿಲ್ಲ. ದೇರಣ್ಣನಿಂದ, ಅಯ್ಯ, ನೀವೇ ಈ ಕತೆ ಹೇಳಿದ್ರೆ ಸ್ವಾರಸ್ಯ. ಇವರು ಇದ್ದಿದ್ರಿಂದ ನನಗೂ ಒಂದು ಧೈರ್ಯ ಬಂತು. ಅವರೊಬ್ರು ಇಲ್ಲವಾಗಿದ್ರೆ ನಾನು ಎಂದೇನೆ ಈ ಸುಬ್ರಹ್ಮಣ್ಯದ ಸೀಮೆಗೆ ಡೊಗ್ಗಾಲು ಸಲಾಮನ್ನು ಹೊಡೆಯುತ್ತಿದ್ದೆ. ನಮ್ಮ ಮನೆಯ ಹತ್ತಿರ ಇರುವುದಕ್ಕೆ ಆ ಧೈರ್ಯ. ಈ ಕಾಡು ಮೂಡೆಯಲ್ಲಿರಲು ನಾರಾಯಣಿಗೆ ಹೆದರಿಕೆ ನ್ಯಾಯವೇ ಎಂದ್ರು ಗೋಪಾಲಯ್ಯ. ಎದುರಿನ ಗುಡ್ಡವನ್ನು ತೋರಿಸಿ, ನಾವಿಳಿದ ಆ ಗುಡ್ಡ ಇದೆಯಲ್ಲ, ಅದೇನೇ ಈ ಪ್ರದೇಶಕ್ಕೆ ಅತಿ ಎತ್ತರವಾದ ಸ್ಥಳ. ಅಲ್ಲಿಂದ ಕುಮಾರ ಪರ್ವತಕ್ಕೋ ಮರ್ಕಂಜಕ್ಕೋ ಸಂಪಾಜಿಗೂ ಹೋಗುವ ಆನೆ ದಾರಿ ಇದೆ. ನಿಮಗೆ ಆ ದಿನದ ಕತೆ ಹೇಳ್ತೇನೆ. 2ನೇ ಸಾರಿ ನಮ್ಮ ಇದೇ ದೇರಣ್ಣ ಇದ್ದ. ಹೆಗಲ ಮೇಲೊಂದು ಬಂದೂಕಿತ್ತು, ನಡುವಿಗೊಂದು ಕತ್ತಿ ಇತ್ತು. 1ನೇ ದಿನ ಈ ಹೊತ್ತು ಆ ಗುಡ್ಡವನ್ನೇ ಏರಿ ನಾನು ಕಳೆದು ಹೋದ ದನದ ಹೆಸರನ್ನ ನೆನೆದು ಕಾಳಿ ಕಾಳಿ ಎಂದು ಕೂಗುತ್ತಾ ಹೊರಟಿದ್ದೆ. ಕಾಳಿ ಅಂತ ಒಳ್ಳೆ ದನ ಕರು ಹಾಕಿ 15 ದಿನ ಆಗಿರಲಿಲ್ಲ. ಅದನ್ನ ಅರಸುತ್ತಾ ಹೋಗಿ ಎಲ್ಲೋ ಹುಲಿಯ ಬಗ್ಗೆ ಬಿತ್ತಲ್ಲ ಎಂದುಕೊಂಡೆ. ನನ್ನ ಹುಡುಕಾಟ ಮುಗಿದಾಗ ನಿಂತದ್ದು ಆ ಗುಡ್ಡದ ತುದಿಯಲ್ಲಿ. ಅಲ್ಲಿ ನಿಂತರೆ ಕುಮಾರ ಪರ್ವತ ನೆರೆಮನೆ ಎಂಬಷ್ಟು ಸಮೀಪವಾಗಿ ಕಾಣುತ್ತದೆ. ಆ ತುದಿಯಲ್ಲಿ ಒಳ್ಳೆಯ ತಂಗಾಳಿ ಬೀಸುತ್ತಿತ್ತು. ಕಿವಿಗೆ ಅಬ್ಬಿಯ ನೀರಿನ ಧ್ವನಿಯು ಕೇಳಿಸುತ್ತಿತ್ತು. ಒಮ್ಮೆಗೆ ಇದೇನು ಕಾಟಿಯ ಹಿಂಡು ಬಂತೆ ಎಂದು ನಡುಗಿತು. ಸದ್ದು ನಿಲ್ಲದನ್ನು ಕಂಡು ಅದು ನೀರಿನ ಸದ್ದು. ಅಷ್ಟೊಂದು ಹರಿಯುವ ನೀರು ಎಲ್ಲಿರಬೇಕು ನೋಡುವ ಎಂಬ ಹುಮ್ಮಸ್ವಾಯಿತು. ಆ ಗುಡ್ಡದ ತುದಿಯಿಂದ ತೆಂಕು ಪಡುವಲಿಗೆ ಹೋದದ್ದೇ ಹಾದಿಯೊಂದು ಬಲ್ಲೆಗಳನ್ನು ಸವರುತ್ತಾ ಇಳಿಯತೊಡಗಿದೆ. ಬೆಟ್ಟದ ಒಳಬೆಯನ್ನು ಸೇರುವಂತಹ ಹಂಬಲ ನನಗೆ. ಆದರೆ ಕಡು ಬೇಸಿಗೆಯಲ್ಲೂ ಕಾಲಿರಿಸಿದಲ್ಲಿ ನೀರಿನ ತಂಪು, ಜಿಗಣೆಗಳ ಕಟ್ಟ. ಸುಮಾರು 1 ಗಳಿಗೆ ಹಿಡಿದಿರಬೇಕು ಸಂಪೂರ್ಣ ಕೆಳಕ್ಕೆ ಇಳಿಯೋದಕ್ಕೆ. ಹಾಗೆ ಈ ಕಣಿವೆಯ ಕಲ್ಲುಗಳನ್ನ ಹಾರಿಕೊಂಡು ಕೆಳಕ್ಕಿಳಿದೆ. ಸ್ವಲ್ಪ ದೂರ ಸರಿಯುತ್ತಲೇ ತುಂಬಾ ಹರಹಿನ ಜಾಗ ಕಾಣಿಸಿಕ್ಕಿತು. ನಡುವೆ ಪ್ರಾಯದ 4-6 ಅಡಿಕೆಯ ಮರಗಳು ಕಾಣಿಸಿದವು. ನನಗೆ ಆಶ್ಚರ್ಯವಾಯಿತು. ಈ ತೋಟದ ಯಜಮಾನರು, ಅದನ್ನು ನೆಟ್ಟವರು ಹನುಮಂತರಾಯರು ಎಂಬುದು ಸ್ಪಷ್ಟವಾಯಿತು. ಆ ಮರಗಳಲ್ಲಿ ತೂಗುವ ಬರಿದಾದ ಕೈಲುಗಳ ಸಂಖ್ಯೆಯನ್ನು ಎಣಿಸಿ ನನಗೆ ಆಶ್ಚರ್ಯವಾಯಿತು. ಇಂಥ ಸ್ಥಳ ದೊರಕಿದ್ರೆ ನಂದನವನವನ್ನಾಗಿ ಮಾಡಬಹುದು ಎನಿಸಿತು. ನನಗೆ ಆ ಅಬ್ಬಿ ಯಾವಡೆಗೆ ಹರಿಯುತ್ತಿದೆ ಎಂದುದು ಗೊತ್ತಿರಲಿಲ್ಲ. ಬಂದ ಹಾದಿಗೆನೇ ಹೋಗಿ ಸೇರಿ ಅಲ್ಲಿಂದ ಮನೆಗೆ ಹೋಗಲೆ, ಈ ನೀರಿನ ಬೆನ್ನನ್ನೇರಿ ಅದು ಹೋದಲ್ಲಿಗೆ ಹೋಗಲೆ ಎಂಬ ಭ್ರಮೆಯಾಯಿತು. ಎಳೆಯ ರಕ್ತ, ಯಾರು ಕೇಳುವವರಿಲ್ಲದ ಸಂಸಾರ. ಹೀಗಾಗಿ ನೀರಿನ ಬೆನ್ನ ಹಿಂದೆ ಹೊರಟೆ.
ಇಂದಾದರೆ ನೀವು ಆ ಕೆಲಸ ಮಾಡ್ತಿದ್ದೀರಾ ಎಂದ ದೇರಣ. ಅವರೇನು, ಅವರಿಗಿಂತ 25 ವರ್ಷಕ್ಕೆ ಕಡಿಮೆಯಾದ ನಿನ್ನಿಂದಲೂ ಆ ಧೈರ್ಯ ಬರಲಾರದು ಎಂದ ನಾರಾಯಣ. ಗೋಪಾಲಯ್ಯ ಅಂದ್ರು, ಆಗಿಗೂ ಈಗಿಗೂ ಅಜಗಜಾಂತರ. ಆಗಿನ ಕಾಲದಲ್ಲಿ ಕಾಟಿಯೊಂದು ಎದುರಾದ್ರೆ ಅದರ 2 ಕೊಂಬುಗಳನ್ನ ಹಿಡಿದು ನಿಲ್ಲಿಸಿ ಏನು ಎಂಬ ಧೈರ್ಯ ಆಯ್ತು. ರಕ್ತ ಬಲಕ್ಕೂ ಅದಕ್ಕೆ ಸಮನಾಗಿತ್ತು. ಹೋಗ್ಲಿ, ಕತೆ ಹೇಳ್ತೇನೆ ಕೇಳಿ. ಅಬ್ಬಿಗಳನ್ನು ಇಳಿಯುತ್ತಾ ಕಲ್ಲಿಂದ ಕಲ್ಲಿಗೆ ಹಾರಿ 1-2 ಸಾರಿ ಜಾರಿ ಬಿದ್ದು 1000 ಚಿಗಣೆಗಳಿಂದ ಕಚ್ಚಿಸಿಕೊಂಡು ಅರ್ಧ ಗಂಟೆಯ ಓಟ ಓಡಿದರೆ ಬರಿಯ 4 ಮಾರು ಕಳೆದ ಹಾಗೆ ಕಾಣಿಸ್ತಿತ್ತು. ದರಿದ್ರ ಕಾಡಿನ ಹಾದಿಯ ಹಾಗೆ ಕಾಣಲಿಕ್ಕೆ ಯಾವಾಗಲೂ ಹತ್ತಿರವೇ, ನಡೆದರೆ ಮುಗಿಯುವಂತೇ ಇಲ್ಲ. ಅಂತೂ ಇಳಿದದ್ದೇ. ಸ್ವಲ್ಪದರಲ್ಲಿಯೇ ಕಾಡೆಲ್ಲ ಮುಗಿಯಿತು. ಅಬ್ಬಿಯ ದಾರಿ ನನ್ನದೊಂದು ಹುಲ್ಲು ತುಂಬಿದ ಕಂಪಕ್ಕೆ ಕೊಂಡು ಬಂದಾಯಿತು. ಕಾಲಿರಿಸಿದಲ್ಲಿ ಕಂತುವು ಜವುಗು ಸ್ಥಳ. ಅದರ ಸೆರಗನ್ನೇ ಹಿಡಿದು ಮೈಯೆಲ್ಲ ಕೆಸರು ಮಾಡಿಕೊಂಡು ಹೊತ್ತು ಮುಳುಗುವಾಗ ಮನೆಯನ್ನು ಸೇರಿದೆ. ಬೆಳಗ್ಗೆ ಮಿಂದು ಹೊರಟವನು ನಾನು ನಡುವೆ ಹೊತ್ತು ಹೋದದ್ದು ಗೊತ್ತಾಗಿರ್ಲಿಲ್ಲ. ಮನೆಗೆ ಹೋದವನೇ ಸ್ನಾನವನ್ನ ಮಾಡಿಕೊಂಡು ಅಡಿಗೆ ಮನೆಗೆ ಓಡಿದೆ. ಮನುಷ್ಯರನ್ನ ತಿನ್ನುವಷ್ಟು ಹಸುವಾಗಿತ್ತು. ಶಂಕರಿ, ತಣಿದ ಅನ್ನವಾದರೆ ತಣಿದ ಅನ್ನ ಒಂದಿಷ್ಟು ಬೇಗನೆ ಬಡಿಸ್ಬಿಡು ಅಂದೆ. ನಾನು ಕರೆಯುತ್ತಿದ್ದ ನಿಟ್ಟುಸಿರುಗಳನ್ನ ಕಂಡು ಮಧ್ಯಾಹ್ನದ ಅನ್ನವನ್ನು ದನಕ್ಕೋ ಎಮ್ಮೆಗೋ ಹಾಕಿದ್ರಿಂದ ಒಂದಿಷ್ಟು ಅವಲಕ್ಕಿ ಮೊಸರನ್ನ ತಿನ್ನಲು ತಂದುಕೊಟ್ರು. ಅಡಿಕೆಯಂತೆ ಬಾಡಿದ ನನ್ನ ಆ ಮುಖವನ್ನು, ಮೈಗಾಯವನ್ನ ಕಂಡು ಏನಿದು ಕಾರುಬಾರು, ಏನ್ ಮಾಡ್ಕೊಂಡು ಬಂದ್ರಿ ಅಂತ ಕೇಳಿದ್ಲು. ಗುಡ್ಡ ಸುತ್ತಿ ಕಾಡು ತಿರುಗಿ ಕಂಗಾಲಾದೆ ಎಂದನು ನಾನು. ಕಾಳಿದನ ಸಿಕ್ತಾ? ಅಲ್ಲ, ಹುಲಿ ಬಾಯಿಗೆ ಬಿದ್ದುದ್ ನಿಜವಾ ಅಂದ್ಲೋಳು. ಆ ಗಳಿಗೆಗೆ ಸಮನಾಗಿ ಮುಂಚಿನ ದಿವಸ ಹೊರಟು ಹೋಗಿದ್ದ ದನ ಅಂಗಳಕ್ಕೆ ಬಂದು ಅಂಬಾ ಎಂದು ಕೂಗಿತು. ಅದರನ್ನ ಧ್ವನಿಯನ್ನ ಕೇಳಿ ನನ್ನ ಹೆಂಡತಿ ಬಿಡ್ಲಿಲ್ಲ, ಹೊಡೆದುಕೊಂಡೇ ಬಂದ್ರಿ. ಈ ದರಿದ್ರದನ ಹುಲಿನ ಆಸೆಗೆ ಕಾಡು ನುಗ್ಗಿ 1 ದಿನ ಹುಲಿ ಬಾಯಿಗೆ ಬೀಳುದೆ ನಿಜ ಅಂತ ತೀರ್ಮಾನಿಸಿದ್ಲು. ಆ ಹೊತ್ತು ನಾನೇ ನಿನ್ನ ಹುಲಿಯ ಬಾಯಿಗೆ ಬೀಳದೆ ಹೋದದ್ದು ಆಶ್ಚರ್ಯ ಎಂದು ಹೇಳಿದ. ಕಾಳಿದನ ಹೇಗೆ ಮನೆಗೆ ಬಂತು ಎಂದು ತಿಳಿದುಕೊಳ್ಳುವ ಆತುರಕ್ಕಿಂತಲೂ ನನಗೆ ನನ್ನ ಸಾಹಸ ಹೇಳಿಕೊಳ್ಳುವ ಆತುರ ಹೆಚ್ಚಾಗಿತ್ತು. ಆದುದರಿಂದ 1ಕ್ಕೆ 4 ಮಾಡಿ ಉಪಕಾರ ಹಚ್ಚಿ ಆ ದಿನದ ಸಾಹಸವನ್ನ ಬಣ್ಣಿಸಿದೆ. ಅವಳು ನನ್ನ ಮೆಚ್ಚಿ ಹೊಗಳುವ ಬದಲು, ಮಹಾರಾಯರೇ, ಹಾಗೆಲ್ಲ ಒಬ್ರೆ ಹೋಗಿ ಹುಲಿಬಾಯಿಗೆ ಸಿಕ್ಕೊಳ್ಬೇಡಿ, ನಿಮ್ಗಿನ್ನೂ ಮಕ್ಕಳಾಟಿಗೆ ಹೋಗ್ಲಿಲ್ಲ ಅಂದ್ಲು. ಸಾಕಲ್ಲ, ನನ್ನ ಸಾಹಸಕ್ಕೆ ಬಹುಮಾನ ಎನಿಸಿತು ನನಗೆ. ಮನಸ್ಸಿನ ಈ ಬೇಸರವು ಒಂದು ಹಠದಲ್ಲಿಯೇ ಪರಿಣಮಿಸಿತು. ಆ ರಾತ್ರಿ ಮಲಗಿದ ನನಗೆ ಕಾಡಿನ ಒಳಬಿಯದೆ ಕನಸಾಯಿತು. ಅಲ್ಲಿ ನಾನೊಂದು ತೋಟವನ್ನು ನಡೆಸಿದ ಕನಸಾಯಿತು. ಮರುದಿನ ಬೆಳಿಗ್ಗೆ ಎದ್ದವನ ಮಾತಿಲ್ಲದೆ ಮನೆಯಿಂದ ಹೊರಟೆ. ನೆಟ್ಟಗೆ ದೇರಣನ ಮನೆಗೆ ಹೋಗಿ, ದೇರಣ ಬಾ ಎಂದೆ. ಎಲ್ಲಾದ್ರೂ ಶಿಕಾರಿಗೆ ಇರಬೇಕು ಎಂಬ ಭ್ರಮೆಯಿಂದ ಅವನು ಹೊರಟ. ಹಸಿರು ಪಾರಿವಾಳವೋ ಪಾರಂಬೆಕ್ಕೋ ದಕ್ಕಿತಾದರೆ ಲಾಭವಷ್ಟೇ ಎಂದು ದೇರಣನ ಎಣಿಕೆ. ನನ್ನ ಮನಸ್ಸಿನಲ್ಲಿ ಇದ್ದುದು ಅವನಿಗೇನು ಗೊತ್ತು. ನಾನು ಈ ಬಾರಿ ಗುಡ್ಡವನ್ನೇರುವ ಬದಲು ಹಿಂದಿನ ದಿನ ಇಳಿದ ಮಾರ್ಗವನ್ನು ಏರಿಕೊಂಡು ಹೊರಟೆ. ಜಿಗಣೆಗಳಿಂದ ಕಡಿಸಿಕೊಂಡರೂ ಏನು ಲಾಭ ಎಂದು ನೆನೆದು ದೇರಣನಿಗೆ ವ್ಯಥೆ ಆಯಿತು. ಅಬ್ಬಿಯ ದಾರಿಯನ್ನೇರಿ ನಮಗಿಬ್ಬರಿಗೂ ಆಯಾಸವಾಗಿ ಒಂದು ಅರೆಕಲ್ಲಿನ ಮೇಲೆ ಹೋಗಿ ಕುಳಿತುಕೊಂಡೆವು. ದೇರಣ ಎಲೆ ತಂದಿದೀಯಾ ಎಂದೆ. ಹ್ಞೂ ಎಂದು ಅವನು ಎಲೆಯ ಸಂಚಿಯನ್ನ ಬಿಡಿಸಿ, ಅಯ್ಯ, ತೀರಾ ಕೈ ಕೊಯ್ಚಾಯಿತೆಲ್ಲ, ಎಲೆ ಉಂಟು ಆದ್ರೆ ಅಡಿಕೆ ಇಲ್ಲ ಎಂದ. ಹೋಗ್ಲಿ ಬಿಡು, ಅಡಿಕೆ ಸಿಕ್ಕಿತು ಮುಂದಕ್ಕೆ ಎಂದೆ ನಾನು. ಇಬ್ಬರು ಮತ್ತು ಮುಂದಕ್ಕೆ ಹೋದೆವು. ಹಾಗೆ ಮುಂದೆ ಹೋಗಿ ಸೇರಿದ್ದು ನನ್ನನ್ನ ಮೋಹಗೊಳಿಸುವ ಒಳಬೆಯ ಹರಹನ್ನು. ಅಲ್ಲಿನ ಅಡಿಕೆ ಮರವನ್ನು ತೋರಿಸಿ, ಏರು ನೋಡುವ ಮರವನ್ನು ಎಂದೆ. ದೇರಣ್ಣನಿಗೆ ಅಂಥ ಸ್ಥಳದಲ್ಲಿ ಅಡಿಕೆ ಮರವನ್ನು ನೋಡಿ ಆಶ್ಚರ್ಯ ಆಯಿತು. ದೇವರ ಆಟವೇ ಎಂದು ಆಶ್ಚರ್ಯಪಟ್ಟ ಅವನು. ಇದು ಹನುಮಂತ ದೇವರ ಆಟವೆಂದು ನಾನು ಅವನಿಗೆ ಹೇಳಬೇಕಾಯಿತು. ಅವನಂತೂ ಮರವನ್ನು ಏರಿದ. ಅಲ್ಲಿ ಉಳಿದಿದ್ದ 4-6 ಅಡಿಕೆಗಳನ್ನ ಕಿತ್ತು ಕೆಳಕ್ಕೆ ಎಸೆದ. ಆ ಅಡಿಕೆಗಳನ್ನು ಕೈಯಲ್ಲಿ ಹಿಡಿದ ಮೇಲಂತೂ ಇದು ನಮ್ಮ ತೋಟದ್ದೇ ಅಡಿಕೆ ಎಂದು ಖಚಿತವಾಯಿತು ನನಗೆ. ನಮ್ಮಿಬ್ಬರ ತಾಂಬೂಲ ಸೇವೆ ಆಯಿತು. ಏ ದೇರಣ್ಣ, ಇನ್ನು ನೀನು ಹೇಳು ಕಥೆಯನ್ನ. ಎಲೆ ಅಡಿಕೆಯ ನೆನಪಾದ ಮೇಲೆ ನಾನೊಂದು ತಾಂಬೂಲ ಮುಗಿಸ್ತೇನೆ ಎಂದು ಗೋಪಾಲಯ್ಯ ಹೇಳಿ ವೀಳ್ಯದ ಹರಿವಾಣವನ್ನ ಕೈಗಿಕ್ಕಿದರು. ದೇರಣ್ಣ ಕಥೆಯನ್ನ ಮುಂದುವರೆಸ್ತ. ಈ ಅಯ್ಯ ನನ್ನನ್ನು ಕೂತಿರ್ಲಿಕ್ಕೆ ಬಿಡ್ಲಿಲ್ಲ. ಆ ತಾವಿನ 4 ಸುತ್ತು ತಿರುಗಾಡಿಸಿ ತೋರಿಸಿದ್ರು. ಅಲ್ಲಿ ಎಲ್ಲಿ ನೋಡಿದ್ರು ನೀರಿನ ವರತೆ. ಅಂತ ಜಾಗ ನಮ್ಮ ಊರಿಗೆ ಸಮೀಪವಾಗಿದ್ರೆ ಎಂದು ಯೋಚಿಸುತ್ತಾ ನನಗೆ ಆಶ್ಚರ್ಯವಾಯಿತು. ಅದಕ್ಕೆ ಅಯ್ಯ, ನಾನು ಸಾಯುವುದರೊಳಗೆ ಇಲ್ಲಿ ಒಂದು ತೋಟವನ್ನು ನಡೆಸೇ ಬಿಡ್ತೇನೆ, ಮಾತ್ರವಲ್ಲ, ನಾನು ಬರುವಾಗ ತುಳಿದು ಬಂದ ಕಂಪದ 2 ಮಗ್ಲಿಗೂ ಆಳವಾದ ಕಣಿಯನ್ನು ಓಡಿಸಿ ಗದ್ದೆಗಳನ್ನ ಮಾಡಿಸ್ತೇನೆ ಎಂದ್ರು. ಮಾಡಿಸಿದ್ರೆ ಏನು ಅಷ್ಟು ಕೆಲಸ ಎಂದು ನಾನು ಕೇಳಿದೆ. ದೇರಣ್ಣ ನಗುತ್ತಾ, ಈಗ ನಿಮಗೆ ಹೇಳುತ್ತಿರುವುದು ಯಾವ ಕಥೆ ಎಂದು ತಿಳಿದಿದ್ದೀರಿ? ಇದೇ ತೋಟದ ಕಥೆಯನ್ನ ಗುಡ್ಡದಿಂದ ಇಳಿಯುವಾಗ ಕಂಡಿರ್ಲಿಲ್ವೇ
ಅದೇ ಬಯಲಿನ ಕಥೆಯನ್ನ. ಆಗಿನ ದಿನ ನಾವು ಕಂಡದ್ದಕ್ಕೂ ಈಗ ಇಲ್ಲಿ ಇರುವುದಕ್ಕೂ ಅರ್ಥಾರ್ಥ ಸಂಬಂಧ ಉಳಿದಿದೆ ಅನ್ನುತ್ತೀರಾ? ದೇವರ ಸತ್ಯಕ್ಕಾಗಿ ಹೇಳ್ತಾನೆ, ಗೋಪಾಲಯ್ಯನವರ ಆದದಕ್ಕೆ ಇಂಥ ಸಾಹಸದ ಕೆಲಸಕ್ಕೆ ಕೈ ಹಾಕಿದರು. ಅವರ ಮನೆಯವರಿಗೆ ಇಷ್ಟಿಷ್ಟೂ ಖುಷಿ ಇರಲಿಲ್ಲ. ಇದೆಲ್ಲ ಬೇಡ, ಇಲ್ಲಿ ಇರೋರು ಯಾರು, ಗುಡ್ಡ ಕಡಿದು ಕಾಡು ಸಾವರಿ, ಕಣೆ ಉಳಿಸಿ, ನೀವು ಹೇಳುವಷ್ಟು ಕೆಲಸ ಮಾಡೋದು, ಎಷ್ಟು ಹಣ ಬೇಡ ಎಂದು ಎಷ್ಟೆಲ್ಲ ಹೇಳಿದ್ರು. ಆದ್ರೆ ಶಂಕರಮ್ಮ ಬೇಡವಂದಷ್ಟೇ ಇವರ ಬೇಕೆಂಬ ಹಠವನ್ನೂ ತೊಟ್ಟರು. ನಾನು ಇಷ್ಟೆಲ್ಲ ಮಾಡಿಸಲು ಎಷ್ಟು ಹಾಳು ಹಿಡಿದಿರ್ಬೋದು, ಎಷ್ಟು ವರ್ಷ ಹಿಡಿದಿರ್ಬೋದು ಎಂದು ಕೇಳಿದೆ. ಅದಕ್ಕೆ ದೇರಣ್ಣ, ಆ ಒದ್ದಾಟ ಹೇಳ್ತಿರೋದು ಮೊದಲೇ ನಮ್ಮೂರಲ್ಲಿ ಆಳುಗಳಿಗೆ ತೀರಾ ಬರಗಾಲ. ಆದ್ರೂ ಇಂಥ ಕೆಲಸಕ್ಕೋ ಇವರು ಪ್ರತಿ ವರ್ಷವೂ ವಿಟ್ಲ ಸೆಮ್ಗೆ ಹೋಗಿ ಹೊಲೆರನ್ನು ಕೂಡಿಸ್ಕೊಂಡು ತರೋದು, ಅವರಿಗೆ ಅಕ್ಕಿ ವಸ್ತ್ರ ಮುಂಗಡವಾಗಿ ಕೊಟ್ಟು ಹಣವನ್ನ ಕಳೆದುಕೊಳ್ಳೋದು. ಆದರೂ ಕ್ರಮದಂತೆ ವರ್ಷಕ್ಕೆ 1 ಎಕರೆಷ್ಟು ತೋಟ ಇಡಿಸಿದ್ರು. 1 ಎಕರೆ ಗದ್ದೆ ಅಗೀಸಿ ಈಗ ಏನೆಂದ್ರೂ 5 ಎಕರೆಗೆ ಮಿಕ್ಕಿ ತೋಟವೇ ಇದೆ. ಅಷ್ಟು ಗದ್ದೆಗಳಿವೆ. ಈ ಕೆಲಸ ನಡೆಸುತ್ತಿದ್ದಷ್ಟು ಕಾಲ ಇದೇ ಮನೆಯಲ್ಲಿ ಗಂಡ ಹೆಂಡಿರು ಮನುಷ್ಯರ ಮುಖ ನೋಡದೆ ಕುಳಿತಿದ್ರು. ಈಗ್ಲಾದ್ರೆ 4 ಜನ ಆಚೆ ಈಚೆ ಇದ್ದಾರೆ. ಆಗ ಬರೀ 1 ಒಕ್ಲು. ಆಗಿನ ಆನೆಗಳ ಉಪದ್ರವವೇನು, ಅದಕ್ಕಾಗಿ ಸುತ್ತಲೂ ಕಣಿವೆನ ಹೊಡೆದು ಕೋಟೆಯಂತ ಆವಾರವನ್ನು ಹಾಕಿಸಿ ಅವರು ಪಟ್ಟ ಕಷ್ಟ ಎಷ್ಟು. ಅವರ ಮಕ್ಕಳು ಹುಟ್ಟಿದ್ದೇ ಇಲ್ಲಿ. ಅವಕ್ಕೆ ಚಳಿ ಜ್ವರ ಬರತೊಡಗಿದ ಮೇಲೆ ತಿರುಗಿ ಹಳೆಯ ಮನೆಗೆ ಹೊರಟು ಹೋದ್ರು. ನಾನು ಅಂತೇನೆ, ಇವರ ಸಾಹಸ ಹಠ ಮನುಷ್ಯ ಮಾತ್ರದವರಿಗೆ ಬರಲಾರದು ಅಂತ. ಗೋಪಾಲಯ್ಯನವರು ಸ್ವಾಭಾವಿಕವಾಗಿ ಆತ್ಮತೃಪ್ತಿಯಿಂದ ತಮ್ಮ ಜೀವನದ ಸಂಗರದ ಸಾರ್ಥಕ ಸಾಹಸವನ್ನ ನೆನೆಯುತ್ತಾ ಕುಳಿತಿದ್ರು. ಅವರ ಕಣ್ಣುಗಳಲ್ಲಿ ತಂಟೆಯ ಮಿಂಚೊಂದು ಮೂಡಿತ್ತು. ಅವಿ ಕಣ್ಣುಗಳು ಎಳೆತನದಲ್ಲಿ ಎಂಥ ದುಡುಕಿನ ಚೆಲುವನ್ನ ಬೀರಿರಬಹುದು ಎಂಬ ಊಹೆ ಬರಬೇಕು. ಆದರೆ ಅವರ ಕಣ್ಣಿನ ಹೊರಕುಡಿಗಳು ಜೀವನದ ಹಿಗ್ಗನ್ನ ಹೇಳ್ತಾ ಇದ್ರೆ ಅವರ ಒಳಕುಡಿಗಳು ಕೈಗೂಡದ ಹಂಬಲವನ್ನೇನು ನೆನೆಯುವಂತಿತ್ತು. ಆಗಲೇನಾದ್ರೂ ಸಂಜೆ ಆಗಲು 2 ಗಳಿಗೆಯ ಸಮಯ ಇದ್ದಿರಬಹುದು. ನಾವು ಮಾತಿನಲ್ಲೇ ಮುಳುಗಿದಂತೆ ಎದುರಿನ ಪರ್ವತಾವಳಿ ಕುಮಾರ ಶೇಷ ಶಿಖರಗಳನ್ನ ಬಿಟ್ಟು ಉಳಿದವು ಒಂದರ ಮೇಲೊಂದು ನೆರಳನ್ನ ಕಡಿದು ಕೆಂಪಾಗಿದ್ದವು. ಹವೆಯು ಆಗಾಗಲೇ ಶೀತಗೊಂಡು ಏರಿನಲ್ಲಿ ತೇಲುತ್ತಿದ್ದ ಮುಗಿಲುಗಳನ್ನ ತಗ್ಗಿಗೆಳೆಯುತ್ತಿದ್ದವು. ಸಂಜೆ ಸಮೀಪಿಸಿತೆಂದು ಗೋಪಾಲಯ್ಯನವರು, ನಾರಾಯಣ, ನೀನು ಇವರಿಗೆ ತೋಟವನ್ನ ತೋರಿಸಿಕೊಂಡು ಬಾ ಎಂದ್ರು. ಗೋಪಾಲಯ್ಯ ನನ್ನ ಜೊತೆಗೆ ಬರಬಹುದಿತ್ತಲ್ಲ ಎಂದು ನನಗೆ ಅನಿಸಿತು. ಇಲ್ಲ, ನನ್ನ ಊಹೆಯೇ ನಿಶ್ಚಯವಿರಬೇಕು. ಗಣಿಯ ಮೇಲೆ ಏರುವ ಡೊಂಬ ದಬಕ್ಕನೆ ಕೆಳಗೆ ಉರುಳುವಂತ ಎಳಿತನದ ತಮ್ಮ ಸಾಹಸವನ್ನ ನೆನೆದುಕೊಂಡು ಏರಿದಂತ ಅವರ ಮನಸ್ಸು ಯಾವುದೋ ನೆನಪಿನಲ್ಲಿ ನೆಲಕ್ಕೆ ಕೊಸಿದಿತ್ತು. ಯಾವುದೆಂದು ಹೇಳಬೇಕೆ?